ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 4:01 ಈಗ ಶ್ರೀ ಶಂಕರ ಜಯಂತಿ ಸಂದರ್ಭದಲ್ಲಿ ವಿಶೇಷ ಹೊಂಗೆರಣ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ. ಪ್ರೀತಿಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈ ದಿನದ ವಿಶೇಷ ಹೊಂಗಿರಣ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಏನಿವತ್ತು ವಿಶೇಷ ಹೊಂಗಿರಣ ಅಂತ ಯೋಚಿಸ್ತಾ ಇದ್ದೀರಾ? ನಿಮಗೆಲ್ಲ ತಿಳಿದೇ ಇದೆ, ಪ್ರತಿದಿನಾನೂ ನಮ್ಮಲ್ಲಿ ಏನಾದರೂ ವಿಶೇಷ ಇದ್ದೇ ಇರುತ್ತೆ. ಅಂತಹ ಸುಂದರ, ಸುಸಂಸ್ಕೃತ, ಸಹಿಷ್ಣು, ಎಲ್ಲರನ್ನೂ ತನ್ನವರೆನ್ನುವ ವಸುಧೈವ ಕುಟುಂಬಕ್ಕೆಂಬ ತತ್ವದಂತೆ ಪ್ರತಿದಿನವನ್ನು ಹಬ್ಬವನ್ನಾಗಿ ಆಚರಿಸುವ ಸೊಬಗಿನ ತಾಯ್ನೆಲವಿದು. 33 ಕೋಟಿ ದೇಗುಲಗಳು, 33 ಕೋಟಿ ದೇವರುಗಳು, ನೂರಾರು ಭಾಷೆಗಳು, ಸಾವಿರಾರು ಉಪಭಾಷೆಗಳು, ವಿವಿಧ ಆಚರಣೆ ಒಂದೇ ಎರಡೇ, ವೈವಿಧ್ಯಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ. ಸುಖ ಎಂದ ಮೇಲೆ ಕಷ್ಟ ಇರಲೇಬೇಕಲ್ಲ, ಒಳಿತಂದ ಮೇಲೆ ಕೆಡುಕಿನ ರುಚಿ ಗೊತ್ತಿರಲೇಬೇಕಲ್ಲ. ಹೀಗೆ ತನ್ನತನಕ್ಕೆ, ತಮ್ಮ ಧರ್ಮಕ್ಕೆ, ಸ್ವಾಭಿಮಾನಕ್ಕೆ, ಕುಟುಂಬಕ್ಕೆ ಧಕ್ಕೆ ಬಂದಾಗ ಸಿಡಿದೆದ್ದು ನಿಲ್ಲುವುದು ಈ ಪುಣ್ಯ ಭೂಮಿಯ ಮಣ್ಣಿನ ಗುಣ. ಇಂತಹ ಪುಣ್ಯ ಮಣ್ಣಿನಲ್ಲಿ ಅದೆಷ್ಟು ಜನ ಪುಣ್ಯ ಪುರುಷರು, ಮಹಾತ್ಮರು ತಮ್ಮ ತತ್ವಾದರ್ಶನಗಳ ಮೂಲಕ ನಮ್ಮನ್ನೆಲ್ಲ ಉದ್ಧರಿಸಿ ಹೋಗಿಲ್ಲ ಹೇಳಿ. ಶಂಕರ ರಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಎಂದು ಕುವೆಂಪು ಹೇಳಿರುವಂತೆ ಅದೆಷ್ಟು ಜನ ತಮ್ಮ ಸಂದೇಶಗಳ ಮೂಲಕ ಸಮಾಜ ಸುಧಾರಿಸಿ ಹೋಗಿಲ್ಲ ಹೇಳಿ. ಅವರ ವಿಚಾರ ಲಹರಿಯಲ್ಲಿ ಭೇದವಿರಬಹುದಷ್ಟೇ, ಆದರೆ ಅವರೆಲ್ಲರೂ ಮಾಡಿದ್ದು ಮನುಕುಲದ ಉದ್ಧಾರವನ್ನೇ ಎಂಬುದನ್ನು ಮರೆಯದಿರೋಣ. ಇವತ್ತಿಗೂ ಇಂದಿಗೂ ಆಧುನಿಕತೆಯ ಪರಾಕಾಷ್ಠೆಯಲ್ಲಿರುವ ಸಮಯದಲ್ಲಿ ನಾವು ಇಂತಹ ಮಹನೀಯರನ್ನೆಲ್ಲ, ಅವರ ಆದರ್ಶಗಳನ್ನೆಲ್ಲ ನೆನಪಿಸಿಕೊಂಡು ಅವರುಗಳ ಜಯಂತಿ ಆಚರಿಸುವುದೇ ಒಂದು ಸುಯೋಗವೆನ್ನಬೇಕು. ನಿನ್ನೆಯಷ್ಟೇ ಬಸವ ಜಯಂತಿ ಆಚರಿಸಿ ಬಸವಣ್ಣನವರ ತತ್ವಾದರ್ಶಗಳನ್ನು ನೆನೆದರೆ ಇಂದು ಶಂಕರ ಭಗವತ್ಪಾದರದು, ನಾಳೆ ರಾಮಾನುಜಾಚಾರ್ಯರದ್ದು. ಇಂದು ಶಂಕರಾಚಾರ್ಯರ ಜಯಂತಿ ಎಂದನಲ್ಲವೇ? ಹೌದು. ಈ ಕಾರಣಕ್ಕಾಗಿಯೇ 8ನೇ ಶತಮಾನದಲ್ಲಿ ಅವತರಿಸಿದ ಶ್ರೀ ಶಂಕರ ಭಗವತ್ಪಾದರ ಮಹಿಮೆಗಳನ್ನು, ಅವರ ತತ್ವಗಳನ್ನು ತಿಳಿಯುವ ಸಲುವಾಗಿ ಇಂದಿನ ಆಧುನಿಕ ಯುಗದಲ್ಲೂ ಅವರ ತತ್ವಾದರ್ಶಗಳು ಹೇಗೆ ಪ್ರಸ್ತುತತೆ ಹೊಂದಿವೆ, ಧರ್ಮ ರಕ್ಷಣೆಯಲ್ಲಿ, ಸಮಾಜ ಸುಧಾರಣೆಯಲ್ಲಿ ಅವರ ಪಾತ್ರ ಹೇಗಿತ್ತು ಎಂಬುದನ್ನು ತಿಳಿಯುವ ಸಲುವಾಗಿ ಮೈಸೂರು ಬಾನುಲಿ ಇಂದು ಶ್ರೀ ಆದಿಶಂಕರಾಚಾರ್ಯರ ಜಯಂತಿ ಸಂದರ್ಭದಲ್ಲಿ ವಿಶೇಷ ಹೊಂಗಿರಣವನ್ನು ಪ್ರಸಾರ ಮಾಡ್ತಾ ಇದೆ. ಎಲ್ಲಕ್ಕಿಂತ ಮೊದಲು ಈ ಸುಸಂದರ್ಭದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಸ್ಥಾಪಿಸಿದ ಪೀಠಗಳಲ್ಲಿ ಒಂದಾದ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನೀಡಿದ ಅನುಗ್ರಹ ಸಂದೇಶವನ್ನು ಮೊದಲಿಗೆ ಆಲಿಸೋಣ. ಅವತೀರ್ಣಶ್ಚ ಕಾಲಟ್ಯಾಂ ಕೇದಾರೇಂತರ್ಹಿತಶ್ಚ ಯಃ ಚತುಷ್ಪೀಠ ಪ್ರತಿಷ್ಠಾತ ಜಯತಾತ್ ಶಂಕರೋ ಗುರುಃ. ಇವತ್ತಿನ ದಿವಸ ಅತ್ಯಂತ ಪವಿತ್ರವಾದ ಶಂಕರ ಜಯಂತಿ ಮಹೋತ್ಸವವಾಗಿದೆ. ಈ ವೈಶಾಖ ಶುಕ್ಲ ಪಂಚಮಿ ದಿವಸದಲ್ಲೇ 1200 ವರ್ಷಗಳ ಹಿಂದೆ ಕೈಲಾಸವಾಸಿಯಾದ ಪರಮಶಿವನು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದಲೇ ಈ ವೈಶಾಖ ಶುಕ್ಲ ಪಂಚಮಿ ಎಂಬುದು ಶ್ರೀರಾಮನವಮಿ, ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಅವತಾರ ಮಾಡಿದ ಶ್ರೀರಾಮನವಮಿ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಶ್ರೀಕೃಷ್ಣ ಜನ್ಮಾಷ್ಟಮಿ, ವಿನಾಯಕ ಚತುರ್ಥಿ, ಶಿವರಾತ್ರಿ, ನವರಾತ್ರಿ ಮೊದಲಾದ ದಿವಸಗಳ ಹಾಗೆ ಈ ಒಂದು ದಿವಸವೂ ಸಹ ನಮಗೆ ಅತ್ಯಂತ ಪವಿತ್ರವಾದಂತಹ ದಿವಸವಾಗಿದೆ. ಯಾಕೆ ಅಂತಂದರೆ ಭಗವಂತ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅವತಾರವನ್ನು ಮಾಡಿ ಈ ಸನಾತನ ವೈದಿಕ ಧರ್ಮವನ್ನು, ಯಾವುದನ್ನು ಇವತ್ತಿನ ದಿವಸ ನಾವು ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದೀವೋ, ಈ ಒಂದು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರನ್ನೂ ಸಹ ಅನುಗ್ರಹಿಸಿದ್ದಾರೆ. ಶಂಕರರ ಅವತಾರದ ಬಗ್ಗೆ ನಾವು ಪುರಾಣಾದಿಗಳಲ್ಲಿ ನೋಡಬಹುದು.
ಚತುರ್ಭಿಃ ಸಹ ಶಿಷ್ಯೈಸ್ತು ಶಂಕರೋವತರಿಷ್ಯತಿ ಮೊದಲಾದ ವಾಕ್ಯಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಅವತಾರದ ಉಲ್ಲೇಖವನ್ನು ನಾವು ಪುರಾಣಾದಿಗಳಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಭಗವಂತ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ದುಷ್ಟ ಶಿಕ್ಷಣೆ ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಹೇಗೆ ಬೇರೆ ಅವತಾರಗಳನ್ನು ಮಾಡಿದನೋ ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಭಗವಂತ ಅವತರಿಸಿದ್ದಾನೆ. ಆದರೆ ಇಲ್ಲೊಂದು ವಿಷಯ ಏನು ಅಂತ ಕೇಳಿದರೆ, ಉಳಿದ ಅವತಾರಗಳಲ್ಲಿ ಭಗವಂತ ಆಯುಧವನ್ನು ಹಿಡಿದು ದುಷ್ಟರ ಸಂಹಾರವನ್ನು ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಹೇಗೆ ಮಾಡಿದನೋ ಆ ರೀತಿಯಾಗಿ ಈ ಅವತಾರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಯಾರನ್ನೂ ಸಹ ಸಂಹಾರ ಮಾಡಲಿಲ್ಲ. ಈ ಅವತಾರದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಗುರುವಿನ ರೂಪದಲ್ಲಿ ಬಂದಿದ್ದಾರೆ. ಭಗವಂತ ಗುರುವಿನ ರೂಪದಲ್ಲಿ, ಜಗದ್ಗುರುಗಳ ರೂಪದಲ್ಲಿ ಭಗವಂತನು ಅವತರಿಸಿದ್ದಾನೆ. ಗುರುವಿನ ಕರ್ತವ್ಯವೇನು ಅಂತ ಕೇಳಿದರೆ, ಶಿಷ್ಯನಿಗೆ ಉದ್ಧಾರದ ಮಾರ್ಗವನ್ನು ತೋರಿಸುವುದು, ಶ್ರೇಯೋ ಮಾರ್ಗವನ್ನು ತೋರಿಸುವುದು. ಅದರಲ್ಲೂ ಶಂಕರರು ಜಗತ್ತಿಗೆ ಗುರುಗಳು. ಯಾಕೆ ಅಂತ ಕೇಳಿದರೆ, ಅವರು ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಜಗತ್ತಿನಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಉಪದೇಶ ಮಾಡಿ ಜನರನ್ನು ಉದ್ಧಾರ ಮಾಡುವಂತಹ ಕಾರ್ಯವೇ ಈ ಅವತಾರದ ಪ್ರಧಾನ ಉದ್ದೇಶವಾಗಿರುವುದರಿಂದ ಶಂಕರರು ಜ್ಞಾನದ ಒಂದು ಉಪದೇಶವನ್ನು ವಿಶೇಷವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಶಂಕರ ಭಗವತ್ಪಾದಾಚಾರ್ಯರು ಅನೇಕ ಅದ್ಭುತವಾದಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಪ್ರಸ್ಥಾನತ್ರಯ ಭಾಷ್ಯಗಳು, ಪ್ರಕರಣ ಗ್ರಂಥಗಳು, ಈ ಎಲ್ಲ ಗ್ರಂಥಗಳು ಇವೆ. ಪ್ರಸ್ಥಾನತ್ರಯ ಭಾಷ್ಯಗಳು, ವಿವೇಕ ಚೂಡಾಮಣಿ ಮೊದಲಾದಂತಹ ಪ್ರಕರಣ ಗ್ರಂಥಗಳಲ್ಲಿ ಶಂಕರಾಚಾರ್ಯರು ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿ ಆ ಮಾರ್ಗದಲ್ಲಿ ನಾವು ಮಾಡಬೇಕಾದಂತಹ ಸಾಧನೆಗಳೇನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಸಹ ವಿಸ್ತಾರವಾಗಿ ತಿಳಿಸಿದ್ದಾರೆ. ಹಾಗೂ ಅನೇಕ ಅದ್ಭುತ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳನ್ನು ಪಠನ ಮಾಡುವುದರ ಮೂಲಕ ಆ ಪರಮಾತ್ಮನ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹ ಒಂದು ಮಾರ್ಗವನ್ನು ಶಂಕರರು ಉಪದೇಶ ಮಾಡಿದ್ದಾರೆ. ಈ ಮೂಲಕ ಭಗವದ್ ಅನುಗ್ರಹವನ್ನು ಪಡೆದು ನಾವು ಆ ಮೋಕ್ಷ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಪ್ರಶ್ನೋತ್ತರ ರತ್ನಮಾಲಿಕಾ, ಭಜಗೋವಿಂದ ಸ್ತೋತ್ರ ಮೊದಲಾದಂತಹ ಅನೇಕ ಗ್ರಂಥಗಳಲ್ಲಿ ಈ ಒಂದು ವಿಸ್ತಾರವಾದ ವಿಚಿತ್ರವಾದ ಸಂಸಾರದ ಒಂದು ಪ್ರವೃತ್ತಿಯನ್ನು, ಸ್ವಭಾವವನ್ನು, ಜನಗಳಲ್ಲಿ ನಮಗೆ ಕಾಣುವಂತಹ ನಾನಾ ವಿಧವಾದಂತಹ ಸ್ವಭಾವಗಳನ್ನು ತೋರಿಸಿದ್ದಲ್ಲದೆ ಯಾವ ರೀತಿಯಾಗಿ ನಾವು ಉತ್ತಮವಾದ ಜೀವನವನ್ನು ನಡೆಸಬೇಕು ಮತ್ತು ಉತ್ತಮವಾದಂತಹ ವಿವೇಕಯುಕ್ತವಾದಂತಹ ಒಂದು ಸಮಾಜವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಮೊದಲಾದಂತಹ ಎಲ್ಲ ವಿಚಾರಗಳನ್ನು ಶಂಕರರು ಈ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಈ ಗ್ರಂಥಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಿ ಯಾವ ಸಮಾಜದಲ್ಲಿ ಜನರೆಲ್ಲರೂ ಸಹ ತಮ್ಮ ತಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡುತ್ತಾ ಎಲ್ಲರ ಜೊತೆಗೂ ಸಹ ಪರಸ್ಪರ ಸೌಹಾರ್ದವಾಗಿ ಅತ್ಯಂತ ಸುಖ ಶಾಂತಿಗಳಿಂದ ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹ ರೀತಿಯಲ್ಲಿ ಶಂಕರರು ಅನೇಕ ವಿಚಾರಗಳನ್ನು ಈ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿಯೇ ಈ ಗ್ರಂಥಗಳಲ್ಲಿರ್ತಕ್ಕಂತಹ ವಿಚಾರಗಳು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಬೇಕಾಗಿವೆ. ಯಾರಿಗೆ ಒಳ್ಳೆಯದಾಗಬೇಕು, ಬರೀ ಈ ಪಂಥದವರು ಆ ಪಂಥದವರು, ಈ ಮತದವರು ಆ ಮತದವರು, ಈ ಸಮಾಜ ಆ ಸಮಾಜ ಅನ್ನುವಂಥ ವ್ಯತ್ಯಾಸ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅಂತಂದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಈ ಗ್ರಂಥಗಳಲ್ಲಿ ಅವರು ಉಪದೇಶ ಮಾಡಿದ್ದಾರೆ. ಪ್ರಾಯ ತದನಂತರ ಕಾಲದಲ್ಲಿ, ಶಂಕರರ ನಂತರ ಕಾಲದಲ್ಲಿ ಅನೇಕ ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಜನರ ಒಂದು ಹಿತಕ್ಕಾಗಿ ಉಪದೇಶ ಮಾಡಿದಂತಹ ಅನೇಕ ವಿಚಾರಗಳ ಮೂಲ ಈ ಗ್ರಂಥಗಳು ಅಂತ ಹೇಳಿದರೆ ಇದೇನು ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಜ್ಞಾನವನ್ನು ಜನರಿಗೆ ಕೊಡಬೇಕು ಅಂತಂದರೆ ಒಂದೇ ಕಡೆ ಕೂತ್ಕೊಂಡು ಕೊಟ್ಟರೆ ಆಗೋದಿಲ್ಲ ಅಂಥೇಳಿ ಶಂಕರರು ಏನು ಮಾಡಿದ್ದಾರೆ ಅಂತಂದರೆ ಜನರಿರುವಂತಹ ಜಾಗಗಳಿಗೆ ಹೋಗಿ ಅವರೆಲ್ಲರಿಗೂ ಈ ಮಾರ್ಗಗಳನ್ನು ಉಪದೇಶ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಯೂ ದಿಗ್ವಿಜಯ ಯಾತ್ರೆಗಳನ್ನು ಮಾಡಿ ಈ ಜ್ಞಾನವನ್ನು ಜನರೆಲ್ಲರಿಗೂ ಸಹ ಕೊಟ್ಟಿದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಅನೇಕ ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರಗಳ ಉದ್ಧಾರವನ್ನು ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಅವೈದಿಕವಾದ ಅಶಾಸ್ತ್ರೀಯವಾದ ಆಚಾರಗಳನ್ನು, ಪ್ರಾಣಿ ಬಲಿ ಇತ್ಯಾದಿ ಆಚಾರಗಳನ್ನೆಲ್ಲ, ಸ್ವಲ್ಪ ತಾಮಸವಾದಂತಹ ಆಚಾರಗಳನ್ನೆಲ್ಲ ಹೋಗಲಾಡಿಸಿ ಸಾತ್ವಿಕವಾದಂತಹ ಪೂಜಾ ಪದ್ಧತಿಗಳನ್ನೆಲ್ಲವುದನ್ನು ಸಹ ತಂದು ಆ ದೇವತಾ ಸಾನ್ನಿಧ್ಯವನ್ನು ಇನ್ನಷ್ಟು ಜಾಗೃತಗೊಳಿಸಿದ್ದಾರೆ. ಆ ಒಂದು ಪದ್ಧತಿಗಳನ್ನೇ ಇವತ್ತಿಗೂ ಸಹ ನಾವು ಆಯಾ ಕ್ಷೇತ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ನೋಡಬಹುದಾಗಿದೆ. ಆ ಗ್ರಂಥಗಳನ್ನು ರಚನೆ ಮಾಡಿ ಅದನ್ನು ಜನರಿಗೆ ಉಪದೇಶ ಮಾಡುವುದಕ್ಕಾಗಿ ಎಲ್ಲ ಕಡೆಯೂ ಸಂಚಾರ ಮಾಡಿದ್ದು ಮಾತ್ರವಲ್ಲದೆ
ಈ ಕಾರ್ಯ ಶಂಕರರ ಕಾಲದಲ್ಲದೆ ಯಾವಾಗಲೂ ನಡೀಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ದೇಶದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ಚತುರಾಮ್ನಾಯ ಪೀಠಗಳಲ್ಲಿ ನಮ್ಮ ದಕ್ಷಿಣ ಭಾರತದ ಆಮ್ನಾಯ ಪೀಠವಾಗಿರತಕ್ಕಂತಹ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಚತುರಾಮ್ನಾಯ ಪೀಠಗಳು ಇವತ್ತಿಗೂ ಸಹ ಸಮಸ್ತ ಭಾರತ ದೇಶದಲ್ಲಿ ಎಲ್ಲ ಆಸ್ತಿಕರಿಗೂ ಸಹ ಅತ್ಯಂತ ಉನ್ನತವಾದಂತಹ ಶ್ರದ್ಧಾ ಕೇಂದ್ರಗಳಾಗಿ ವಿರಾಜಮಾನವಾಗ್ತಾ ಇವೆ. ಮತ್ತು ಈ ಎಲ್ಲ ಕಾರ್ಯಗಳನ್ನೂ ಸಹ ಶಂಕರರು ಮಾಡಿ ಗ್ರಂಥರಚನೆ, ದಿಗ್ವಿಜಯ ಯಾತ್ರೆ, ಚತುರಾಮ್ನಾಯ ಪೀಠ ಸ್ಥಾಪನೆ, ಈ 3 ಕಾರ್ಯಗಳನ್ನು ಸಹ ಶಂಕರರು ವಿಶೇಷವಾಗಿ ಮಾಡಿ ತಮ್ಮ 32ನೇ ವಯಸ್ಸಿನಲ್ಲಿ ಕೇದಾರನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸಿದ್ದಾರೆ. ಹಾಗಾಗಿ ಇವತ್ತಿಗೂ ನಾವು ಶಂಕರರು ಅವತಾರ ಮಾಡಿದಂತಹ ಕಾಲಟಿ ಕ್ಷೇತ್ರವನ್ನು, ಶಂಕರರು ಸ್ಥಾಪನೆ ಮಾಡಿದಂತಹ ಈ ಚತುರಾಮ್ನಾಯ ಪೀಠಗಳನ್ನು ಮತ್ತು ಶಂಕರರು ಅವತಾರವನ್ನು ಸಮಾಪ್ತಿ ಮಾಡಿರ್ತಕ್ಕಂತಹ ಕೇದಾರನಾಥ ಕ್ಷೇತ್ರವನ್ನು ಇದೆಲ್ಲವುದನ್ನು ಸಹ ದರ್ಶನ ಮಾಡಬಹುದಾಗಿದೆ. ಅಂತಹ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಲೋಕಾನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ನಮಗೆಲ್ಲರಿಗೂ ಸಹ ಸದಾಕಾಲ ಸ್ಮರಣೀಯರಾಗಿದ್ದಾರೆ. ಹಾಗಾಗಿ ಅವರ ಈ ಒಂದು ಶಂಕರ ಜಯಂತಿ ಮಹೋತ್ಸವವನ್ನು ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯು ಪ್ರತಿ ಊರಿನಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಸಂಸ್ಥೆಯಲ್ಲಿ ಎಲ್ಲ ಕಡೆಯೂ ಸಹ ಈ ಉತ್ಸವವು ವಿಶೇಷವಾಗಿ ನಡೆಯಬೇಕು. ಇದರಲ್ಲೆಲ್ಲರೂ ಸಹ ವಿಶೇಷವಾಗಿ ಭಾಗಿಗಳಾಗಿ ಶಂಕರರು ಉಪದೇಶ ಮಾಡಿದಂತಹ ತತ್ವಗಳ ಚಿಂತನೆಯನ್ನು ಮಾಡಿ ಅವುಗಳನ್ನು ಜೀವನದಲ್ಲಿ ಆಚರಣೆ ಮಾಡಿ ನಾವು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇವತ್ತಿನ ದಿವಸ ನಾವು ಲೋಕದಲ್ಲಿ ನೋಡುವಂತಹ ಎಷ್ಟೋ ಸಮಸ್ಯೆಗಳು, ಸಮಾಜದಲ್ಲಿ ನೋಡುವಂತಹ ಎಷ್ಟೋ ಸಮಸ್ಯೆಗಳಿಗೆ ಶಂಕರಾಚಾರ್ಯರ ಉಪದೇಶಗಳಲ್ಲಿ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗುತ್ತೆ, ಪರಿಹಾರ ಮಾರ್ಗ ಸಿಗುತ್ತೆ. ಹಾಗಾಗಿ ಈ ಒಂದು ಶಂಕರ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಆಸ್ತಿಕ ಸಜ್ಜನರಿಗೆ ಎಲ್ಲರಿಗೂ ಸಹ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾದ ಪರಮಪೂಜ್ಯ ಜಗದ್ಗುರುಗಳು, ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹ ನಿಮಗೆಲ್ಲರಿಗೂ ಸಹ ಸದಾಕಾಲ ಪ್ರಾಪ್ತವಾಗಲಿ ಎಂಬುದಾಗಿ ನಾವು ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ಮಾಡುತ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತಿದ್ದೇವೆ. ಆದಿಶಂಕರಾಚಾರ್ಯ ಜಯಂತಿಯ ಸಂದರ್ಭದಲ್ಲಿ ಆಕಾಶವಾಣಿಗಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನೀಡಿದ ಅನುಗ್ರಹ ಸಂದೇಶವನ್ನು ಕೇಳಿದಿರಿ. ಶ್ರೋತೃಗಳೇ, ಇಂದಿನ ಆಧುನಿಕ ಜಗತ್ತಿಗೆ ಶಂಕರ ಭಗವತ್ಪಾದರ ತತ್ವಗಳು ಮತ್ತು ಅವರ ಗ್ರಂಥ ಶ್ಲೋಕಗಳ ಪ್ರಸ್ತುತತೆ ಕುರಿತಂತೆ ಹಿರಿಯ ಬಹುಶ್ರುತ ವಿದ್ವಾಂಸರು ಶಂಕರರ ತತ್ವದರ್ಶನಗಳ ಆಳವಾದ ಅಧ್ಯಯನಕಾರರೂ ಆದಂತಹ ಡಾಕ್ಟರ್ ಎಚ್.ವಿ. ನಾಗರಾಜರಾವ್ ಅವರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಇದೀಗ ಆಲಿಸೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಶಂಕರಾಚಾರ್ಯಂ ಸರ್ವದಾ ಲೋಕಶಂಕರಂ. ನಮ್ಮ ದೇಶದ ದೀರ್ಘವಾದ ಇತಿಹಾಸದಲ್ಲಿ ಸುಮಾರು 7ನೇ ಅಥವಾ 8ನೇ ಶತಮಾನದಲ್ಲಿ ಇದ್ದಂಥವರು ಆದಿಶಂಕರಾಚಾರ್ಯರು ಅಂತ ನಾವೆಲ್ಲರೂ ನಂಬಿದ್ದೇವೆ. ಅವರು ಒಂದು ದೃಷ್ಟಿಯೊಳಗೆ ಪ್ರಪಂಚದ ಶ್ರೇಷ್ಠ ದಾರ್ಶನಿಕರ ಪಂಕ್ತಿಯಲ್ಲಿ ನಿಲ್ತಕ್ಕಂಥವರು. ಎರಡನೆಯ ದೃಷ್ಟಿಯಿಂದ ಭಾರತ ದೇಶದ ವೇದ ಸಂಸ್ಕೃತಿಯನ್ನು ಉದ್ಧರಿಸುವುದರಲ್ಲಿ, ರಕ್ಷಿಸುವುದರಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಅಲಂಕರಿಸಿರುವವರು. ಮೂರನೆಯದಾಗಿ ಅನೇಕ ಸಾಹಿತ್ಯ ಕೃತಿಗಳಿಂದ, ಸ್ತೋತ್ರಗಳಿಂದ ಸಾಮಾನ್ಯ ಜನರ ಮನಸ್ಸಿನಲ್ಲೂ ಕೂಡ ನಿತ್ಯವಾಗಿ ನೆಲೆ ನಿಲ್ಲಬಲ್ಲಂತಹ ದೊಡ್ಡ ಕವಿಗಳು. ಈ ಎಲ್ಲ ದೃಷ್ಟಿಯಿಂದ ಶಂಕರಾಚಾರ್ಯರ ಪ್ರಸ್ತುತತೆ ಇಂದು ಪ್ರಪಂಚದಲ್ಲಿ ಹೇಗಿದೆ ಎಂಬುದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬಹುದು. ಭಾರತ ದೇಶದ ಎಲ್ಲ ದಾರ್ಶನಿಕ ಚಿಂತನೆಗಳಿಗೆ ಮೂಲವಾಗಿರ್ತಕ್ಕಂಥದ್ದು ಉಪನಿಷತ್ತುಗಳು. ವೇದಗಳ ಕೊನೆಯ ಭಾಗವಾಗಿ ಉಪನಿಷತ್ತುಗಳು ಬರುತ್ತವೆ. ಆದ್ದರಿಂದ ಅದನ್ನು ವೇದಾಂತ ಎಂದು ಕೂಡ ಕರೆಯುತ್ತಾರೆ. ಈ ಉಪನಿಷತ್ತುಗಳಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಆತ್ಮ ವಿಷಯವಾದ ಚರ್ಚೆಗಳು ಬರುತ್ತವೆ.
ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಆ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಮಹಾವಾಕ್ಯಗಳು ಅಂತ ಗುರುತಿಸಿರುವಂಥ ಶ್ರೇಷ್ಠವಾದ ಹೇಳಿಕೆಗಳನ್ನು ಆಶ್ರಯಿಸಿಕೊಂಡು ಆದಿಶಂಕರಾಚಾರ್ಯರು ಅದ್ವೈತ ದರ್ಶನವನ್ನು ಪ್ರಪಂಚಕ್ಕೆ ಕೊಟ್ಟರು ಅಂತ ಹೇಳೋದಕ್ಕಿಂತ ಅದು ಉಪನಿಷತ್ ಕಾಲದಿಂದ ಇದ್ದೇ ಇತ್ತು. ಅದನ್ನು ಪುನರುತ್ಥಾನಗೊಳಿಸಿ ಜನರಿಗೆ ಲಭ್ಯವಾಗುವಂತೆ ಮಾಡಿದ್ರು. ಆ ರೀತಿಯಾಗಿರ್ತಕ್ಕಂಥ ದರ್ಶನ ಎಂಬುದು ಜಗತ್ತಿಗೆ ಎಲ್ಲ ಕಾಲದಲ್ಲೂ ಕೂಡ ಅವಶ್ಯಕವಾದದ್ದು. ನಾವು ಎಲ್ಲ ವಸ್ತುಗಳ ಮೇಲಿನ ರೂಪವನ್ನು ಕಾಣ್ತೀವಿ, ಅದು ಹಾಗೇನೆ ಅಂತ ಭಾವನೆ ಮಾಡ್ಕೊಂಡ್ಬಿಡ್ತೀವಿ. ವಾಸ್ತವವಾಗಿ ಅದು ಹಾಗಿರೋದಿಲ್ಲ. ಚಂದ್ರ ಗುಂಡಾಗಿದ್ದಾನೆ, ಚೆಂಡಿನಂತೆ ಇದ್ದಾನೆ ಅಂತ ನಮಗೆ ಭಾವನೆ ಬರುತ್ತೆ. ಆದರೆ ಚಂದ್ರನ ಮೇಲ್ಮೈಯನ್ನು ಸಾಕ್ಷಾತ್ತಾಗಿ ಹೋಗಿ ನೋಡಿರುವವರು ಹಾಗಲ್ಲ ಎಂಬುದನ್ನು ತಿಳಿದುಕೊಂಡಿರ್ತಾರೆ. ಹಾಗೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಕೂಡ ಪರಸ್ಪರ ಭಿನ್ನವಾಗಿ ಕಾಣುತ್ತವೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಭಿನ್ನತೆ ಮೇಲ್ಮೈನಲ್ಲಿರುವಂತಹ ವ್ಯತ್ಯಾಸಗಳಿಂದಲೇ ಹೊರತು ವಾಸ್ತವವಾದ ಸಾರಾಂಶದಲ್ಲಿ ಎಲ್ಲ ವಸ್ತುಗಳು ಕೂಡ ಒಂದೇ ಎಂಬಂಥ ಒಂದು ತತ್ವ ಉಪನಿಷತ್ ಕಾಲದಿಂದ, ಋಷಿಗಳ ಕಾಲದಿಂದ ಇಂದಿನವರೆಗೆ ಹರಿದು ಬಂದಿದೆ. ಇದು ಅದ್ವೈತ. ಮೇಲೆ ಕಾಣುವಂಥದ್ದು ಈ ಒಂದು ದ್ವೈತ, ಪರಸ್ಪರ ಭಿನ್ನತೆ ಎಂಬುದು ಕಾಣುತ್ತೆ. ಆದರೆ ವಸ್ತುತಃ ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥ ವಸ್ತು ಒಂದೇ ಆಗಿದೆ. ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು, ವಸ್ತ್ರಗಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿ ಕಾಣಬಹುದು, ಆದರೆ ಮನುಷ್ಯರು ಎಲ್ಲರೂ ಕೂಡ ಒಂದೇ. ಅದೇ ರೀತಿಯಾಗಿ ಶರೀರದ ದೃಷ್ಟಿಯಿಂದ ಬರ ಕಣ್ಣು, ಕಿವಿ, ಮೂಗು, ಚರ್ಮದ ಬಣ್ಣ ಇದು ಪರಸ್ಪರ ಭಿನ್ನವಾಗಿ ಕಾಣಬಹುದು. ಆದರೆ ಎಲ್ಲರಲ್ಲಿ ಇರತಕ್ಕಂಥ ಆತ್ಮ ಎಂಬುದು ಒಂದೇ ವಸ್ತು. ಇದನ್ನು ಮುಖ್ಯವಾಗಿ ಪ್ರತಿಪಾದಿಸೋದಕ್ಕೋಸ್ಕರ ಅದ್ವೈತ ಚಿಂತನೆ ಎಂಬುದು ಬಹಳ ಹಿಂದಿನ ಕಾಲದಿಂದ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ಒಂದು ಅದ್ವೈತ ಚಿಂತನೆಯನ್ನು ಸುಮಾರು 8ನೇ ಶತಮಾನದಲ್ಲಿ ಪುನರುತ್ಥಾನಗೊಳಿಸಿ ಅದಕ್ಕೆ ಅವರು ಆಶ್ರಯಿಸಿದ್ದು ಪ್ರಸ್ಥಾನತ್ರಯಗಳಿಗೆ ಭಾಷ್ಯಗಳನ್ನು ರಚನೆ ಮಾಡುವಂಥ ಒಂದು ಮಾರ್ಗವನ್ನು. ಅಲ್ಲಿ ನಾವೇನು ಕಾಣ್ತೀವಿ, ಮೊದಲನೆಯದಾಗಿ ಉಪನಿಷತ್ತುಗಳು ಸುಮಾರು 108 ಉಪನಿಷತ್ತುಗಳನ್ನು ಮುಕ್ತಿಕೋಪನಿಷತ್ತಿನಲ್ಲಿ ಹೆಸರಿಸಿದ್ದಾರೆ. ಆದರೆ ಆ ಎಲ್ಲ ಉಪನಿಷತ್ತುಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಯಾವ ಒಂದು ಏಕಮಾತ್ರ ದೇವತೆಯನ್ನು ಆಶ್ರಯಿಸದೆ ಸಮಗ್ರವಾಗಿ ವಿಶ್ವವನ್ನು ಕಾಡುವಂಥ ಉಪನಿಷತ್ತುಗಳು 10 ಉಪನಿಷತ್ತುಗಳು ಅಂತ ಹೇಳ್ತಾರೆ. ಈಶಾಖ್ಯೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿ ಐತರೇಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ದಶ ಅಂಥೇಳಿ ಈ 10 ಉಪನಿಷತ್ತುಗಳನ್ನು ಹೇಳ್ತಾರೆ. ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ಈ ಒಂದು ಔಪನಿಷದ ಸಿದ್ಧಾಂತ, ಉಪನಿಷತ್ತುಗಳಿಂದ ಬಂದಿರತಕ್ಕಂಥ ದಾರ್ಶನಿಕ ಸಿದ್ಧಾಂತ ಏನು ಎಂಬುದನ್ನು ತೋರಿಸೋದಕ್ಕೆ ಮೊದಲನೆಯದಾಗಿ ಪ್ರಯತ್ನಪಟ್ಟವರು ಆದಿಶಂಕರಾಚಾರ್ಯರು. ಈ ಉಪನಿಷತ್ತುಗಳ ಸಾರವನ್ನೆಲ್ಲ ಹೀರಿಕೊಂಡಿರ್ತಕ್ಕಂಥ ಒಂದು ಗ್ರಂಥ ಭಗವದ್ಗೀತೆ. ಅದನ್ನು ಓದಿದಾಗ ಏನು ಈ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರಲ್ಲ, ಆ ಅಧ್ಯಾಯದಲ್ಲಿ ಹಾಗೆ ಹೇಳ್ತಾರಲ್ಲ, ಒಂದು ಕಡೆ ಕರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ, ಮತ್ತೊಂದು ಅಧ್ಯಾಯದಲ್ಲಿ ಭಕ್ತಿಗೆ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ. ಈ ರೀತಿ ಪರಸ್ಪರ ವಿರೋಧ ಕಾಣುತ್ತಲ್ಲ ಎಂಬುವಾಗ ಆ ವಿರೋಧಗಳನ್ನು ಪರಿಹರಿಸಿ ಇಡೀ ಒಂದು ಭಗವದ್ಗೀತೆಯು ಯಾವ ರೀತಿಯಾಗಿ ಉಪನಿಷತ್ತಿನ ಸಿದ್ಧಾಂತವನ್ನೇ ಹೇಳ್ತಾ ಇದೆ ಅಂತ ತೋರಿಸೋದಕ್ಕೋಸ್ಕರ ಭಗವದ್ಗೀತೆಗೂ ಕೂಡ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದರು. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಆ ಕಾಲದಲ್ಲಿ ನಾನಾ ವಿಧವಾದಂಥ ದರ್ಶನಗಳು ಬಂದು ಒಂದು ಇನ್ನೊಂದನ್ನು ನಿರಾಕರಿಸೋದು, ಖಂಡನೆ ಮಾಡೋದು ಇತ್ಯಾದಿಗಳು ಇದ್ದವು. ನ್ಯಾಯ ದರ್ಶನವು ಬೇರೆ ದರ್ಶನಗಳನ್ನು ಖಂಡನೆ ಮಾಡುತ್ತೆ. ಮೀಮಾಂಸಾ ದರ್ಶನವು ವೈದಿಕ ಕರ್ಮಗಳೇ ಮುಖ್ಯ ಅಂತ ಹೇಳುತ್ತೆ. ಬೌದ್ಧ ದರ್ಶನವು ಎಲ್ಲ ವೇದಗಳಿಗೂ ಕೂಡ ಪ್ರಾಮಾಣ್ಯವನ್ನು ಒಪ್ಕೊಳ್ಬೇಕಾಗೇ ಇಲ್ಲ ಅಂಥೇಳಿ ಅವರ ಸ್ವತಂತ್ರ ಚಿಂತನೆಗೆ ಅವರೊಂದು ದಾರಿಯನ್ನು ತೋರಿಸ್ತಾರೆ. ಜೈನ ಸಿದ್ಧಾಂತವು ಇನ್ನೊಂದು ರೀತಿಯೊಳಗೆ ಪ್ರಪಂಚವನ್ನು ವ್ಯಾಖ್ಯಾನ ಮಾಡುತ್ತೆ. ಹೀಗಿರತಕ್ಕಂಥ ಸಂದರ್ಭದಲ್ಲಿ
ಉಪನಿಷತ್ತಿನ ಋಷಿಗಳ ಅಭಿಪ್ರಾಯವೇನು ಎಂಬುದನ್ನು ತಿಳಿಸೋದಕ್ಕೋಸ್ಕರ ಬಾದರಾಯಣರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಆ ಬ್ರಹ್ಮಸೂತ್ರಗಳಿಗೆ ಇದಮಿತ್ತಂ ಅಂಥೇಳಿ ಆಧಿಕಾರಿಕವಾಗಿರತಕ್ಕಂಥ ವಿವರಣೆಯನ್ನು ಕೊಡೋದಕ್ಕೆ ಮಾರ್ಗವನ್ನು ತೋರಿಸಿದಂಥವರು ಆಚಾರ್ಯ ಶಂಕರರು. ಅವರು ಆ ರೀತಿಯಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೂ ತಮ್ಮ ಮೇರು ಕೃತಿ ಅನ್ನಬಹುದಾಗಿರ್ತಕ್ಕಂಥ ಒಂದು ಭಾಷ್ಯವನ್ನು ಬರೆದು, ಬ್ರಹ್ಮಸೂತ್ರ ಭಾಷ್ಯವನ್ನು ಶಾರೀರಕ ಭಾಷ್ಯ ಅಂತ ನಾವು ಕರಿತೀವಿ. ಆ ರೀತಿಯಾಗಿರ್ತಕ್ಕಂಥ ಭಾಷ್ಯವನ್ನು ಬರೆದು ನಮಗೆ ಒಟ್ಟು ಸಮಗ್ರವಾಗಿರ್ತಕ್ಕಂಥ ವೇದಾಂತ ದರ್ಶನದ ಸ್ವರೂಪವನ್ನು ಕೊಟ್ಟರು. ಇದು ಕೇವಲ ನಮ್ಮ ದೇಶದ ಚಿಂತಕರು ಮಾತ್ರವಲ್ಲ, ನಾನಾ ದೇಶಗಳಲ್ಲಿ ಹಲವಾರು ಜನಗಳು ಆಚಾರ್ಯ ಶಂಕರರ ದರ್ಶನವನ್ನು ವ್ಯಾಖ್ಯಾನಿಸಿದ್ದಾರೆ, ಒಪ್ಪಿದ್ದಾರೆ, ಅದರ ವಿವರಣೆಗಳನ್ನು ಬೇರೆ ಬೇರೆ ರೀತಿಯೊಳಗೆ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಆದ್ದರಿಂದ ದಾರ್ಶನಿಕವಾಗಿ ನಾವು ಕಣ್ಣು ತೆರೆಯಬೇಕು ಅಂತಂದರೆ ಆಚಾರ್ಯ ಶಂಕರರ ಗ್ರಂಥಗಳು ಅಂದು ಹೇಗೆ ಪ್ರಸ್ತುತವಾಗಿದ್ದವೋ ಇಂದೂ ಕೂಡ ಹೆಚ್ಚು ಪ್ರಸ್ತುತವಾಗಿದೆ ಅಂತಲೇ ಹೇಳಬೇಕು. ಏಕೆಂತಂದರೆ ಈಗ ಮತಗಳ ವೈವಿಧ್ಯ ತುಂಬ ಹೆಚ್ಚಾಗಿದೆ. ಯಾವುದು ನಿಜವಾದ ಸತ್ಯ, ಉಪನಿಷತ್ತುಗಳು ಹೇಳ್ತಿರ್ತಕ್ಕಂಥ ವಿಷಯ ಏನು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಆಚಾರ್ಯ ಶಂಕರರ ಭಾಷ್ಯಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿವೆ. ಎರಡನೆಯದಾಗಿ ಅವರು ನೋಡಿದ್ರು, ಪ್ರಪಂಚದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಜನಗಳಿದ್ದಾರೆ. ಕೆಲವರು ಪೂರ್ವಜನ್ಮ ಸಂಸ್ಕಾರದಿಂದ ವೈರಾಗ್ಯ ಸಂಪನ್ನರಾಗಿ ಮೋಕ್ಷಾಕಾಂಕ್ಷಿಗಳಾಗಿ ಅದಕ್ಕೋಸ್ಕರವೇ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಅವರಿಗೆ ಈ ಭಾಷೆಗಳಲ್ಲೂ ಕೂಡ ಸೂಕ್ತವಾಗಿರ್ತಕ್ಕಂಥ ಗ್ರಂಥಗಳಾಗಿರುತ್ತೆ. ಆದರೆ ಬಹಳ ಜನ ಹಾಗಿಲ್ವಲ್ಲ, ಎಲ್ಲೋ 100ಕ್ಕೊಬ್ಬರೋ 1000ಕ್ಕೊಬ್ಬರೋ ಆ ರೀತಿ ಇರಬಹುದು. ಮನುಷ್ಯಾಣಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಅಂತ ಭಗವದ್ಗೀತೆ ಹೇಳಿಬಿಟ್ಟಿದೆ. ಆದ್ದರಿಂದ ಇನ್ನೂ ಹೆಚ್ಚು ಜನಗಳಿದಾರಲ್ಲ, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅಂತ ಆಚಾರ್ಯ ಶಂಕರರು ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಪ್ರಕರಣ ಗ್ರಂಥಗಳಲ್ಲಿ ಹೆಚ್ಚು ಶಾಸ್ತ್ರೀಯವಾಗಿರ್ತಕ್ಕಂಥ ಕಷ್ಟವಾದ ನಿರೂಪಣೆಗಳಿಲ್ಲದೆ ಸುಲಭವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುವಂಥ ರೀತಿಯೊಳಗೆ ವಿವೇಕ ಚೂಡಾಮಣಿ, ಆತ್ಮಬೋಧ, ಪ್ರಪಂಚಸಾರ ಈ ರೀತಿಯಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಬರೆದು, ಪ್ರಕರಣ ಗ್ರಂಥಗಳನ್ನು ಮಧ್ಯಮ ದರ್ಜೆಯ ಜನಗಳಿಗೂ ಕೂಡ ವೇದಾಂತದ ಜ್ಞಾನ ಆಗಬೇಕು. ಎಲ್ಲರೂ ಕೂಡ ಈ ರೀತಿಯಾದಂಥ ತಮ್ಮ ಸ್ವರೂಪವನ್ನು ಅರಿತು, ಪರಮಾತ್ಮ ಸ್ವರೂಪವನ್ನು ಅರಿತು ಈ ಜೀವಬ್ರಹ್ಮರ ಐಕ್ಯವನ್ನು ತಿಳಿದುಕೊಳ್ಳುವಂಥ ಸ್ಥಿತಿಗೆ ಬರಬೇಕು ಎಂಬ ದೃಷ್ಟಿಯಿಂದ ಅವರು ಆ ರೀತಿಯಾಗಿ ಪ್ರಕರಣ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪ್ರಕರಣ ಗ್ರಂಥಗಳನ್ನು ಓದೋದಕ್ಕೂ ನಮಗೆ ಶಕ್ತಿ ಇಲ್ಲ. ಏನಿದ್ರೂ ಭಗವಂತನನ್ನು ಕುರಿತು ಹಾಡು ಹೇಳಿ ಸ್ತೋತ್ರ ಮಾಡಿ ಅಷ್ಟು ಮಾತ್ರಕ್ಕೆ ನಮಗಿರ್ತಕ್ಕಂಥ ಶಕ್ತಿ ಎಂಬುವಂಥ ಜನಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಇರುವುದರಿಂದ ಆ ರೀತಿಯಾಗಿ ಜನಗಳಿಗೆಲ್ಲ ಉಪಕಾರವಾಗಲಿ ಅಂಥೇಳಿ ನಾನಾ ವಿಧವಾಗಿರ್ತಕ್ಕಂಥ ಸ್ತೋತ್ರಗಳನ್ನು ಅವರು ರಚನೆ ಮಾಡಿದ್ರು. ಆ ಸ್ತೋತ್ರಗಳನ್ನು ಯಾರು ಬೇಕಾದರೂ ಓದಬಹುದು, ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಸುಲಭವಾಗಿರ್ತಕ್ಕಂಥ ಭಾಷೆಯಲ್ಲಿರ್ತಕ್ಕಂಥ ಸ್ತೋತ್ರಗಳು ಕೂಡ ಅವರು ರಚನೆ ಮಾಡಿದ್ದಾರೆ. ದೇಶವನ್ನು ನೋಡಿದ್ರು ಅವರು. ಭಾರತ ದೇಶದಲ್ಲಿ ಸಹಸ್ರಾರು ದೇವತೆಗಳು. ಆದ್ದರಿಂದ ಅವರು ಯಾವ ಭೇದವನ್ನು ಮಾಡದೆ ಎಲ್ಲ ದೇವತೆಗಳಿಗೂ ಕೂಡ ಸ್ತೋತ್ರಗಳನ್ನು ರಚನೆ ಮಾಡಿದರು. ವಿಷ್ಣುವನ್ನು ತೆಗೆದುಕೊಳ್ತೀವ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತಿ ಡುಕರೀಕರಣೆ ತ್ವಯಿ ಮೈ ಚೈಕೋ ವಿಷ್ಣು. ನನ್ನಲ್ಲಿ, ನಿನ್ನಲ್ಲಿ, ಅವನಲ್ಲಿ, ಎಲ್ಲರಲ್ಲೂ ಇರ್ತಕ್ಕಂಥವನು ಒಬ್ಬನೇ ವಿಷ್ಣು ಎಂಬುದನ್ನು ಪ್ರತಿಪಾದಿಸುವಂಥ ಈ ಒಂದು ಭಜಗೋವಿಂದ ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಶಿವನನ್ನು ಕುರಿತು ಕೂಡ ಬೇಕಾದಷ್ಟು ಸ್ತೋತ್ರಗಳನ್ನು, ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸ್ತಕ್ಕಂಥವರು ದಕ್ಷಿಣ ದೇಶದಲ್ಲಿ ಬಹಳ ಜನ ಇದ್ದಾರೆ ಅಂಥೇಳಿ ಸುಬ್ರಹ್ಮಣ್ಯ ಭುಜಂಗ ಇತ್ಯಾದಿ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಯಾವ ದೇವತೆಯನ್ನು ಅಯ್ಯಪ್ಪ ಅಂತ ಬಿಟ್ಟು ಹೇಳ್ತಾರೆ, ಅವನು ಶಾಸ್ತ್ರ ಅಂತ ಬಿಟ್ಟು ಸಂಸ್ಕೃತದಲ್ಲಿ ಕರೀತಾರೆ, ಆ ರೀತಿಯಾಗಿರ್ತಕ್ಕಂಥ ದೇವರನ್ನು ಕುರಿತು ಕೂಡ ಅವರು ರಚನೆ ಮಾಡಿದ್ದಾರೆ. ಲಕ್ಷ್ಮಿಯನ್ನು ಕುರಿತು, ಗೌರಿಯನ್ನು ಕುರಿತು
ಎಲ್ಲಿ ನೋಡಿದ್ರೂ ಕೂಡ ಅವರ ರಚನೆಗಳು ಸಮಸ್ತ ದೇವತೆಗಳಿಗೂ ಕೂಡ ಅನ್ವಯವಾಗುವಂತೆ ರಚಿತವಾಗಿರೋದನ್ನ ಕಂಡು ಬರ್ತೀವಿ. ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಲಕ್ಷ್ಮೀ ಸ್ತೋತ್ರ ಮಾಡಿದ್ರು ಅಂತ ನಾವು ಕಥೆಯನ್ನು ಕೇಳಿದ್ದೇವೆ. ಅವರು ಭಿಕ್ಷಕ್ಕೆ ಹೋಗ್ತಾಯಿದ್ರು ಬ್ರಹ್ಮಚಾರಿಯಾಗಿ. ಯಾರೋ ಒಬ್ಬರ ಮನೆಯಲ್ಲಿ ಅವ್ರು ಕೊಡೋದಕ್ಕೆ ಅವ್ರ ಹತ್ರ ಏನೂ ಇರಲಿಲ್ಲ. ಯಾವುದೋ ಒಂದು ನೆಲ್ಲಿಕಾಯಿನ ಕೊಡ್ತಾರೆ. ಇಷ್ಟು ಕೊಡಬೇಕು ಅಂತ ಮನಸ್ಸಿರುವಂಥವ್ರಿಗೆ ಕೊಡುವ ಶಕ್ತಿ ಇಲ್ಲದೆ ಆಯ್ತಲ್ಲ ಅಂಥೇಳಿ ಲಕ್ಷ್ಮಿಯನ್ನು ಪೂಜಿಸಬೇಕು ಅಂಥೇಳಿ ಅವರ ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯ ಅಂಥೇಳಿ ಅವರು ಆ ರೀತಿಯಾಗಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದ್ರಿಂದ ಆ ಮನೆಗೆ ಕನಕಧಾರಿಯೇ ಸುರಿಯಿತು, ಚಿನ್ನದ ಮಳೆಯಾಯಿತು ಅಂತ ಹೇಳ್ಬಿಟ್ಟು ಕಥೆ ಎಷ್ಟು ಮಟ್ಟಿಗೆ ಐತಿಹಾಸಿಕ ಸತ್ಯವೋ ಅಲ್ಲವೋ ಅದು ಮುಖ್ಯ ಅಲ್ಲ. ಆದರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಸ್ತೋತ್ರವನ್ನು ಅವರು ಲಕ್ಷ್ಮಿಯ ವಿಷಯದಲ್ಲೂ ಮಾಡಿದ್ದಾರೆ. ವಿಷ್ಣುವಿನ ವಿಷಯದಲ್ಲಿ ಸ್ತೋತ್ರವನ್ನು ಮಾಡುವಾಗ ಅವರು ಯಾವ ರೀತಿಯಾಗಿರ್ತಕ್ಕಂಥ ಭಾವ ಉದ್ರೇಕವನ್ನು ಪಡೀತಾರೆ, ಯಾವ ರೀತಿ ಮುಳುಗ್ಬಿಡ್ತಾರೆ ಅದರಲ್ಲಿ ಅಂತ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಅವಿನಯ ಮಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗ ತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಅಂತ ಕೇಳ್ಕೊಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅವಿನಯ ಹೋಗಬೇಕು, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಅಂಬೋದು ಮದ ಅಂಬೋದು ಇಳಿಬೇಕು. ಆದ್ದರಿಂದ ಅವಿನಯ ಮಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗ ತೃಷ್ಣಾಂ. ಮನಸ್ಸು ಮತ್ತು ಇಂದ್ರಿಯಗಳು ಈ ಎರಡೂ ಕೂಡ ಮನುಷ್ಯನ ಒಂದು ಹತೋಟಿಯಲ್ಲಿ ಇರಬೇಕು. ಅದನ್ನು ಕೇಳ್ಕೊಳ್ತಾ ಇದ್ದಾರೆ ಭಗವಂತರಿಂದ. ಭೂತದಯಾಂ ವಿಸ್ತಾರಯ, ಎಲ್ಲ ಜೀವಿಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ನನ್ನ ದಯೆ ಇರೋ ಹಾಗೆ ಮಾಡು ಅಂತ ಕೇಳ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಉಪದೇಶಗಳು ಒಂದು ಕಾಲಕ್ಕೆ ಅಂತಲ್ಲ, ಎಲ್ಲ ಕಾಲಕ್ಕೂ ಕೂಡ ಪ್ರಸ್ತುತವೇ. ಅದು ಯಾವ ಕಾಲದಲ್ಲಿ ಭೂತದಯ ಎಂಬುದು ಬೇಡ ಹೇಳಿ. ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತ. ಅವರಿಗೆ ಇದ್ದಂಥ ಕವಿತ್ವ ಶಕ್ತಿ ಯಾವ ರೀತಿಯಾಗಿ ಶಬ್ದಗಳನ್ನು ತರುತ್ತೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಉದ್ಧತನಗ ನಗಭಿಧನುಜ ತನುಜ ಕುಲ ಮಿತ್ರ ಮಿತ್ರ ಶಶಿ ದೃಷ್ಟೇ ಭವತಿ ಪ್ರಭವತಿ ನಭವತಿ ಕಿಂ ಭವತಿ ರಸ್ಕಾರ. ಈ ರೀತಿಯಾಗಿರ್ತಕ್ಕಂಥ ಶಬ್ದಾಲಂಕಾರಗಳು ಕೂಡ ಸರಸ್ವತಿಯ ನಾಟ್ಯದಂತೆ ಸ್ವಯಂ ಆ ರೀತಿಯಾಗಿ ಬಂದುಬಿಡುತ್ತವೆ. ಅಪ್ರಯತ್ನವಾಗಿ ಯಾವ ರೀತಿಯಾಗಿ ಈ ಪದ ಹಾಕಬೇಕು ಆ ಪದ ಹಾಕಬೇಕು ಅಂತ ಕಷ್ಟವಿಲ್ಲದೆ ಆ ರೀತಿ ಬರ್ತಕ್ಕಂಥ ರಚನೆ ಅವರದ್ದು. ಒಂದು ಕಡೆ ನೋಡಿದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ವಾಂಸರಿಗೆ ಅಲ್ಲಿ ವಿಷ್ಣುವಿನ ಶಂಖವನ್ನು ವಿಷ್ಣುವಿನ ಚಕ್ರವನ್ನು ಹೊಗಳಬೇಕು ಅಂತ ಹೊರಟಾಗ ಲಕ್ಷ್ಮೀ ಭರ್ತುರ್ಭುಜಾಗ್ರೆ ಕೃತವಸತಿ ಸಿತಂ ಯಸ್ಯ ರೂಪಂ ವಿಶಾಲಂ ನೀಲಾದ್ರೆ ಸ್ತುಂಗ ಶೃಂಗಸ್ಥಲಮಿವ ರಜನೀನಾಥ ಬಿಂಬಂ ವಿಭಾತಿ ಪಾಯಾನ್ನ ಪಾಂಚಜನ್ಯ ಸದಿತಿ ಸುತಕುಲತ್ರಾಸನೈರ್ಭೀಷಯನ್ ಸ್ವೈ ನಿಧ್ವಾನೈರ್ನೀರದೌಗ ಧ್ವನಿ ಪರಿಭವದೈ ಅಂಬರಂ ಕಂಬುರಾಜ. ಈ ರೀತಿಯಾಗಿರ್ತಕ್ಕಂಥ ಪಂಡಿತಪ್ರಿಯವಾಗಿರ್ತಕ್ಕಂಥ ರಚನೆಗಳನ್ನು ಮಾಡಿದ್ದಾರೆ. ಅಷ್ಟು ಸುಲಭವಾದ ರಚನೆಯನ್ನು ಕೂಡ ಮಾಡಿದ್ದಾರೆ. ಕೇರಳದಲ್ಲಿ ಹುಟ್ಟಿದಂತಹ ಶಂಕರಾಚಾರ್ಯರು ಆ ಕಾಲದಲ್ಲಿ ಇದ್ದಿದ್ದು ಯಾವುದೋ ಹಳೆಯ ಕಾಲದ ಮಲಯಾಳಂ ತಮಿಳು ಈ ರೀತಿಯಾಗಿರ್ತಕ್ಕಂಥ ಭಾಷೆಯ ಜನಗಳ ಮಧ್ಯೆ ಹುಟ್ಟಿದಂಥವರು ದೇವಭಾಷೆಯ ಸಂಸ್ಕೃತದಲ್ಲಿ ಅಂಥ ಒಂದು ಪ್ರಭುತ್ವವನ್ನು ಹೇಗೆ ಪಡೆದುಕೊಂಡರು, ಯಾವ ರೀತಿಯಾಗಿ ಅವರ ಮುಖದಿಂದ ಅಂಥ ಶಬ್ದಗಳು ಹೊರಗೆ ಬಂದವು ಎಂಬುದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುವಂಥ ಒಂದು ವಿಚಾರ. ಆ ರೀತಿಯಾಗಿರ್ತಕ್ಕಂಥ ಶಂಕರಾಚಾರ್ಯರ ಗ್ರಂಥಗಳು ಸರ್ವಕಾಲಕ್ಕೂ ಕೂಡ ಪ್ರಸ್ತುತವೇ, ಆಶ್ಚರ್ಯವೇ ಇಲ್ಲ. ಅದರಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥ ದಾರ್ಶನಿಕ ವಿಚಾರಗಳನ್ನು ನ್ಯಾಯಶಾಸ್ತ್ರದಲ್ಲಿ ಏನು ಹೇಳಿದೆ, ಮೀಮಾಂಸಾ ಶಾಸ್ತ್ರದಲ್ಲಿ ಏನು ಹೇಳಿದೆ, ಸಾಂಖ್ಯದಲ್ಲಿ ಏನು ಹೇಳಿದೆ, ಅವೆಲ್ಲದರಲ್ಲೂ ಕೂಡ ಯಾವ ದೋಷವಿದೆ, ಯಾವ ಕಾರಣಕ್ಕೋಸ್ಕರ ವೇದಾಂತವನ್ನು ನಾವು ಆಶ್ರಯಿಸಬೇಕು ಅಂಬುವಂಥ ಆ ರೀತಿಯಾಗಿರ್ತಕ್ಕಂಥ ದೃಷ್ಟಿಯಿಂದ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಗ್ರಂಥಗಳನ್ನೂ ಬರೆದಿದ್ದಾರೆ. ನಾವು ಏನಿದ್ರೂ ಭಗವಂತನ ಮುಂದೆ ಕೈ ಜೋಡಿಸಿ ನಿಂತುಕೊಳ್ಳುವಂಥ ಶಕ್ತಿ ಮಾತ್ರ ನಮಗಿದೆ, ಬೇರೆ ಯಾವ ಶಕ್ತಿಯೂ ಇಲ್ಲ ಅಂಬುವಂಥ ಜನಗಳಿಗೆ ಬೇಕಾಗಿರ್ತಕ್ಕಂಥ ಆ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಭಾರತ ದೇಶದ ಸಂಸ್ಕೃತಿಯನ್ನು, ಭಾರತ ದೇಶದ ಸನಾತನ ಧರ್ಮವನ್ನು ಉಳಿಸೋದಕ್ಕೆ
ಆಚಾರ್ಯ ಶಂಕರರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪ್ರತಿಮ, ಅಸಮಾನ ಅಂತ ನಿಶ್ಚಿಂತೆಯಾಗಿ ಹೇಳ್ಬೋದು. ಮುಂದೆ ಅವರ ಅಭಿಪ್ರಾಯಗಳನ್ನು ವಿರೋಧಿಸಿ ಅನೇಕ ಆಚಾರ್ಯರು ಬಂದಿರಬಹುದು, ಅನೇಕ ಆಚಾರ್ಯರು ಬರೆದಿರಬಹುದು. ಆದರೆ ನಾಸ್ತಿಕ ಮತಗಳಿಗೆ ವಿರುದ್ಧವಾಗಿ ವೇದ ಮತವನ್ನು ಸ್ಥಾಪನೆ ಮಾಡೋದರಲ್ಲಿ, ಈ ಒಂದು ಧರ್ಮವನ್ನು ಆ ಕಷ್ಟದ ಕಾಲದಲ್ಲಿ ಉಳಿಸುವಂಥ ವಿಷಯದಲ್ಲಿ ಶಂಕರಾಚಾರ್ಯರ ಕೊಡುಗೆ ಅಪೂರ್ವ, ಅಸಮಾನ, ಅವಶ್ಯಕ ಎಂಬುದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗತ್ತೆ. ಆ ರೀತಿಯಾಗಿ ಆ ಕಾಲದಲ್ಲಿ ಅವರು ಎದ್ದು ನಿಲ್ಲದೇ ಇದ್ದಿದ್ದರೆ ಪ್ರಾಯಶಃ ಈ ದೇಶದಲ್ಲಿ ಧರ್ಮ ಯಾವ ರೀತಿ ಇರುತ್ತಿತ್ತೋ ನಾವು ಹೇಳೋದು ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಅಂಥ ಮಹಾತ್ಮರ ನೆನಪನ್ನು ನಾವು ಯಾವಾಗಲೂ ತಂದುಕೊಳ್ಬೇಕು. ಅವರ ಕೊಡುಗೆಯಿಂದ ಸಂಸ್ಕೃತ ಸಾಹಿತ್ಯ, ಭಾರತ ದೇಶದ ದಾರ್ಶನಿಕ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿದೆ. ಅದನ್ನು ಯಾರು ಎಂದು ಮರೆಯುವಂತಿಲ್ಲ. ಅವರ ಕೊಡುಗೆ ಎಂಬುದು ಸರ್ವಕಾಲಕ್ಕೆ ಪ್ರಸ್ತುತ ಅಂತ ನನ್ನ ಅಭಿಪ್ರಾಯವಾಗಿದೆ. ಸ್ತೋತ್ರಗಳಲ್ಲಿ ಆಚಾರ್ಯ ಶಂಕರರು ಬಹಳ ಕಾವ್ಯಮಯವಾಗಿರ್ತಕ್ಕಂಥ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ನೀವು ಶಿವಾನಂದ ಲಹರಿ ಮತ್ತು ಸೌಂದರ್ಯ ಲಹರಿ ಈ ರೀತಿಯಾದಂಥ ಗ್ರಂಥಗಳ ಹೆಸರನ್ನು ಕೇಳಿರಬಹುದು. ನಾವು ಜಗತ್ತಿನ ಕಾರಣವನ್ನು ಪುರುಷ ರೂಪದಲ್ಲಿ ಮಾತ್ರ ಚಿಂತನೆ ಮಾಡಬೇಕು ಅಂತಿಲ್ಲ. ಅದನ್ನು ಶಕ್ತಿ ರೂಪದಲ್ಲಿ, ತಾಯಿಯ ರೂಪದಲ್ಲಿ ಜಗತ್ತಿಗೆಲ್ಲ ಮೂಲ ಅಂಬುದನ್ನು ಕೂಡ ಆಗಿನ ಕಾಲದಲ್ಲಿ ಶಾಕ್ತ ಎಂಬುವಂಥ ಒಂದು ಮತವೂ ಇತ್ತು. ಆ ರೀತಿಯಾಗಿರ್ತಕ್ಕಂಥ ಮತದ ತತ್ವಗಳನ್ನು ಅವಲಂಬಿಸಿ ಆಚಾರ್ಯ ಶಂಕರರು ಸೌಂದರ್ಯ ಲಹರಿ ಎಂಬುವಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಮಂತ್ರಶಾಸ್ತ್ರದ ಅನೇಕ ಗುಟ್ಟುಗಳು, ಅನೇಕ ರಹಸ್ಯಗಳು ಎಲ್ಲವೂ ಕೂಡ ಸೇರಿಕೊಂಡಿವೆ. ಅದರಲ್ಲಿ ಮುಖ್ಯವಾಗಿ ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು ಶಿವ ಎಂಬುವಂಥ ಯಾವ ಒಂದು ಅತ್ಯಂತ ಹೆಚ್ಚಿನ ತತ್ವವನ್ನು ಹೇಳ್ತೀವೋ ಆ ಒಂದು ತತ್ವಕ್ಕೂ ಕೂಡ ಬೆಲೆ ಬರ್ತಕ್ಕಂಥದ್ದು ಶಕ್ತಿಯಿಂದ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಈ ರೀತಿಯಾಗಿ ಆ ಒಂದು ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ಶಿವ ಎಂಬುವಂಥ ಶಬ್ದದಲ್ಲಿ ಇರತಕ್ಕಂಥ ಇಕಾರ ಇದೆಯಲ್ಲ, ಅದು ಶಕ್ತಿಯ ಅಂಶ. ಅದನ್ನು ತೆಗೆದುಹಾಕ್ಬಿಟ್ರೆ ಶವ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಶಿವನು ಶಕ್ತಿ ಇಲ್ಲದೆ ಹೋದರೆ ಶವ ಸಮಾನನಾಗ್ಬಿಡ್ತಾರೆ. ಯಾವುದೇ ಒಂದು ದೊಡ್ಡ ಯಂತ್ರ ಇಟ್ಕೊಂಡಿದ್ದೀವಿ, ಅದಕ್ಕೆ ಶಕ್ತಿ ಮಾತ್ರ ಇಲ್ಲ ಅಂತಂದರೆ ಅದನ್ನು ಯಾತಕ್ಕೆ ಬೇಕಾಗುತ್ತೆ. ಆ ರೀತಿ ದೃಷ್ಟಿಯಿಂದ ಶಕ್ತಿಯ ಪ್ರಾಮುಖ್ಯ ಇದೆ ಅಂತ ಹೇಳ್ಬಿಟ್ಟು ಶಕ್ತಿಯನ್ನೇ ಮುಖ್ಯವಾಗಿಟ್ಟುಕೊಂಡು ಅವರು 100 ಶಿಖರಿಣಿ ಪದ್ಯಗಳ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಗ್ರಂಥವನ್ನು ಸೌಂದರ್ಯ ಲಹರಿ ಎಂಬ ದೃಷ್ಟಿಯಿಂದ ರಚನೆ ಮಾಡಿದ್ದಾರೆ. ಅನೇಕರು ತಪ್ಪು ತಿಳಿದುಕೊಳ್ತಾರೆ. ಏನು, ಸನ್ಯಾಸಿಗಳಾಗಿದ್ದಂತಹ ಶಂಕರರು ಯಾವುದೋ ಸ್ತ್ರೀಯ ವರ್ಣನೆಯನ್ನು ಮಾಡ್ತಕ್ಕಂಥದ್ದು ಸರಿಯೇ, ಈ ರೀತಿ ಸೌಂದರ್ಯ ಲಹರಿ ಅಂತ ಬಿಟ್ಟು ಸೌಂದರ್ಯದ ಬಗ್ಗೆ ಹೇಳೋದೇ. ಆದರೆ ಅಲ್ಲಿ ಮಾಡಿರ್ತಕ್ಕಂಥ ರಚನೆ ಯಾವ ರೀತಿಯಾದದ್ದು ಅಂತಂದರೆ ಇಡೀ ಪ್ರಕೃತಿಯನ್ನು, ಜಗತ್ತನ್ನು ಎದುರುಗಡೆ ತಮ್ಮ ತಾಯಿಯನ್ನಾಗಿ ಕಾಣ್ತಾ ಇದ್ದಾರೆ. ಅಲ್ಲಿ ವರ್ಣನೆ ಮಾಡುವಾಗ ನಿನ್ನ ಕಣ್ಣು ಸೂರ್ಯ ಚಂದ್ರರು ಅಂತ ಹೇಳ್ತಾರೆ. ಅದರಿಂದ ಯಾವುದೋ ಸ್ತ್ರೀಯನ್ನು ಕುರಿತು ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇಡೀ ಪ್ರಕೃತಿಯನ್ನು ತಮ್ಮ ತಾಯಿಯನ್ನಾಗಿ ಕಂಡು ಮಾಡ್ತಿರ್ತಕ್ಕಂಥ ವರ್ಣನೆ ಈ ಒಂದು ಸೌಂದರ್ಯ ಲಹರಿ ಎಂಬುವಂಥ ಗ್ರಂಥದಲ್ಲಿ ಕಾಣುತ್ತೆ. ಅದರಲ್ಲಿ ಎಷ್ಟು ಮಟ್ಟಿಗೆ ತನ್ಮಗ್ನರಾಗ್ಬಿಡ್ತಾರೆ, ತನ್ಮಯರಾಗ್ಬಿಡ್ತಾರೆ, ತಲ್ಲೀನರಾಗ್ಬಿಡ್ತಾರೆ ಆಚಾರ್ಯರು ಅಂತ ಹೇಳಿದ್ರೆ, ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ. ನಾನು ಮಾಡ್ತಕ್ಕಂಥ ಏನೇನು ಮಾತಾಡ್ತೀನೋ ಇದೆಲ್ಲ ನಿನ್ನ ಜಪ ತಾಯಿ ಅಂತ ಹೇಳ್ತಾರೆ. ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ. ಗತಿ ಪ್ರಾದಕ್ಷಿಣ್ಯಂ ಕ್ರಮಣಂ. ನಾನು ಎಲ್ಲೆಲ್ಲಿ ನಡೀತಾ ಇದ್ದರೂ ನನಗೆ ಕಾಣ್ತಕ್ಕಂಥದ್ದು ಆ ತಾಯಿ ಮಾತ್ರ. ಅವಳು ಪ್ರದಕ್ಷಿಣೆ ಮಾಡ್ತಿದ್ದೀನಿ ಎಂಬ ದೃಷ್ಟಿಯಿಂದ ನಾನು ಚಲನೆ ಮಾಡ್ತಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಗತಿ ಪ್ರಾದಕ್ಷಿಣ್ಯಂ ಕ್ರಮಣಂ. ಅಶನಾದ್ಯಾಹುತಿ ವಿಧಿಗೆ. ಏನಾದರೂ ನಾನು ತಿಂದರೆ ಆ ಭಗವತಿಗೆ ಕೊಡ್ತಾ ಇರ್ತಕ್ಕಂಥ ಆಹುತಿ ಅಂತಲೇ ನಾನು ತಿಳ್ಕೊಳ್ಳುವಂಥದ್ದು ಶಯನಾದ್ಯಾಹುತಿ ವಿಧಿ.
ಈ ರೀತಿಯಾಗಿ ಪರ್ಯಾಯಸ್ತವ ಭವತು ಎನ್ಮೇ ವಿಲಸಿತಂ. ನಾನು ಏನೇನನ್ನು ಈ ಪ್ರಪಂಚದಲ್ಲಿ ಮಾಡ್ತೀನೋ ಇದೆಲ್ಲ ನಿನ್ನ ಸಪರ್ಯೆ ಅಂದರೆ ಪೂಜೆ, ಭಗವತಿಯ ಪೂಜೆ ಅಂತ ಬಿಟ್ಟು ನಾನು ಭಾವಿಸ್ಕೊಂಡು ಎಲ್ಲ ಮಾಡ್ತೇನೆ ಹೊರತು ಬೇರೆ ಯಾವ ದೃಷ್ಟಿಯಿಂದ ಏನೂ ಮಾಡ್ತಿಲ್ಲ. ಇಷ್ಟೊಂದು ರೀತಿಯಾಗಿರ್ತಕ್ಕಂಥ ತನ್ಮಯತೆಯನ್ನು ಅವರಲ್ಲಿ ಕಾಣ್ತಾರೆ. ಆ ಒಂದು ಸ್ತೋತ್ರವನ್ನು ರಚನೆ ಮಾಡಿರೋದು ಕೂಡ ಎಲ್ಲ ಆ ಭಗವತಿಯ ಅನುಗ್ರಹ. ಪ್ರದೀಪಜ್ವಾಲಾಭಿ ದಿವಸಕರ ನೀರಾಜನ ವಿಧಿ ಸುಧಾಸೂತೆ ಚಂದ್ರೋಪಲ ಜಲಲವೈರರ್ಘ್ಯರಚನ ಸ್ವಕೀರಂಭೋಭಿ ಸಲಿಲನಿಧಿ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿ ತವ ಜನನಿ ವಾಚಾಂ ಸ್ತುತಿರಿಯ. ಈ ಭಾವನೆ ಬರುತ್ತಲ್ಲ ಅವ್ರಿಗೆ. ಯಾವ ರೀತಿಯಾಗಿ ಸೂರ್ಯನಿಗೆ ಆರತಿ ಎತ್ತದ ಹಾಗೆ ಅಂತ, ಜಗತ್ತಿಗೆಲ್ಲ ಕೊಡ್ತಾ ಇರ್ತಕ್ಕಂಥ ಒಂದು ಸೂರ್ಯ, ಅವನಿಗೆ ನಾವು ಆರತಿ ಎತ್ತೋದು ಅಂದರೆ ಏನರ್ಥ? ಚಂದ್ರನಿಗೆ ಚಂದ್ರೋಪಲ ಜಲಲವೈಹಿ, ಚಂದ್ರಕಾಂತ ಶಿಲೆ ಅಂತ ಇರುತ್ತೆ, ಅದು ಚಂದ್ರನ ಬೆಳಕು ಬಿದ್ದರೆ, ಬೆಳದಿಂಗಳು ಬಿದ್ದರೆ ಕರಗುತ್ತೆ ಅಂತ ಹೇಳ್ತಾರೆ. ಆ ಚಂದ್ರನ ಬೆಳಕಿನಿಂದಲೇ ಅದು ಕರಗಿರ್ತಕ್ಕಂಥದ್ದು. ಆ ನೀರಿನಿಂದ ಅರ್ಘ್ಯ ಕೊಟ್ಟಾಗೆ ಸ್ವಕೀಯೈರಂಭೋಭಿ ಸಲಿಲ ನಿಧಿ ಸೌಹಿತ್ಯಕರಣಂ. ನಾವು ಏನೇನನ್ನು ನೀರನ್ನು ನಲ್ಲಿ ಒಳಗೆ ಇಟ್ಕೊಳ್ಬಹುದು, ಬಾವಿಯಿಂದ ಎತ್ಕೊಳ್ಬಹುದು, ಕೆರೆಯಿಂದ ತರಬಹುದು. ಈ ನೀರೆಲ್ಲ ಬಂದಿರತಕ್ಕಂಥದ್ದು ಸಲಿಲ ನಿಧಿ, ಆ ಸಮುದ್ರದಿಂದ. ಈ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಪೂಜೆಯನ್ನು ಮಾಡೋದು, ಈ ನೀರಿನಿಂದ ಆ ಒಂದು ದೇವರಿಗೆ, ಆ ಒಂದು ಸಮುದ್ರಕ್ಕೆ ನಾವು ಅರ್ಪಣೆ ಮಾಡೋದಿದೆಯಲ್ಲ, ಆ ರೀತಿ ತಾಯಿ ನೀನು ಎಲ್ಲ ಮಾತುಗಳಿಗೂ ಕೂಡ ತಾಯಿ, ನಿನ್ನಿಂದಲೇ ಎಲ್ಲ ಮಾತುಗಳು ಬಂದಿರತಕ್ಕಂಥದ್ದು. ತ್ವದೀಯಾಭಿರ್ವಾಗ್ಭಿ ತವ ಜನನಿ ವಾಚಾಂ ಸ್ತುತಿರಿಯಂ ಅಂತೇಳಿ ಆ ರೀತಿ ಅರ್ಪಣೆ ಮಾಡ್ತಾರೆ. ಹೀಗೆ ಆಚಾರ್ಯರ ಕವಿತ್ವ ಶಕ್ತಿ ಎಂಬುದು ಯಾವ ರೀತಿಯಾಗಿ ಹರಿದಿದೆ. ಸೌಂದರ್ಯ ಲಹರಿ ಅಂತಂದರೆ ಅಲೆ, ಸೌಂದರ್ಯ ಲಹರಿ. ಇದು ಮಾತಿನ ಸೌಂದರ್ಯದ ಒಂದು ಅಲೆಗಳೇ ಹರಿದು ಬಂದ ಹಾಗೆ ಈ ಒಂದು ಸೌಂದರ್ಯ ಲಹರಿ ಎಂಬುದು ಇದೆ. ಈ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳು ಕೂಡ ನಮ್ಮ ಆಚಾರ್ಯ ಶಂಕರರ ಗ್ರಂಥದಲ್ಲಿದೆ. ಮತ್ತು ಅವರ ದೃಷ್ಟಿಯಿಂದ ಏನು ಅಂತಂದರೆ ನಮಗೆಲ್ಲ ನಿರಾಶೆ ಬಂದ್ಬಿಡುತ್ತೆ. ಇಂಥ ಕೆಟ್ಟ ಕಾಲದಲ್ಲಿ ನಾವು ಇದ್ದೀವಲ್ಲ, ಈ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಜ್ಞಾನಿಗಳು ಅಂತ ಎಲ್ಲಿದ್ದಾರೆ? ಯಾರಿಂದ ನಾವು ಈ ವಿಷಯವನ್ನು ತಿಳಿದುಕೊಳ್ಬಹುದು ಅಂತ ಬಿಟ್ಟು ನಾವೆಲ್ಲ ನಿರಾಶರಾಗುವಂಥ ಕಾಲ ಈಗ ಬಂದುಬಿಟ್ಟಿದೆ. ಆದರೆ ಅವರು ಹೇಳ್ತಾ ಇದ್ದಾರೆ, ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ ಲೋಕಹಿತಂಚರಂತ ತೀರ್ಣ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಅಹೇತು ನಾನ್ಯಾನಪಿ ತಾರಯಂತ. ಇದ್ದಾರೆ, ನೀವು ಹುಡುಕಿದರೆ ಆ ರೀತಿಯಾಗಿರ್ತಕ್ಕಂಥ ಗುರುಗಳು ಸಿಗ್ತಾರೆ. ಶಾಂತಹ ಮಹಾಂತಹ ನಿವಸಂತಿ ಸಂತಹ, ಆ ರೀತಿಯಾಗಿರ್ತಕ್ಕಂಥ ಜ್ಞಾನಿಗಳು ಇದ್ದಾರೆ ಈ ಪ್ರಪಂಚದಲ್ಲಿ. ತೀರ್ಣ ಸ್ವಯಂ ಭೀಮ ಭವಾರ್ಣವಂ, ಈ ಒಂದು ಸಂಸಾರ ಸಮುದ್ರವನ್ನು ಸ್ವಯಂ ಅವರು ಕೂಡ ದಾಟಿದ್ದಾರೆ. ಅನ್ಯಾನಪಿ ತಾರಯಂತ ವಸಂತವಲ್ ಲೋಕಹಿತಂ ಚರಂತ. ವಸಂತ, ಸ್ಪ್ರಿಂಗ್ ಸೀಸನ್, ಅದು ಆ ರೀತಿಯಾಗಿರ್ತಕ್ಕಂಥ ವಸಂತ ಋತು ಬಂದಾಗ ಎಲ್ಲ ಮರಗಳಿಗೆ ಹೊಸತನ ಹೇಗೆ ಬಂದ್ಬಿಡುತ್ತೆ, ಆ ರೀತಿಯಾಗಿ ಆ ವಸಂತ ಆ ರೀತಿಯಾಗಿ ಮಾಡೋದಕ್ಕೆ ಏನಾದರೂ ಪ್ರತಿಫಲವನ್ನು ನಿರೀಕ್ಷಿಸ್ತಾನ? ಹಾಗೆ ಲೋಕಹಿತಕ್ಕೋಸ್ಕರವೇ ಇರತಕ್ಕಂಥ ಜ್ಞಾನಿಗಳಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಜ್ಞಾನಿಗಳನ್ನು ನೀವು ಕಂಡು ಅವರಿಂದ ನೀವು ಪಡೆದುಕೊಳ್ಬಹುದು. ಈ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಆ ರೀತಿಯಾಗಿ ನಿಮಗೆ ದಾರಿಯನ್ನು ತೋರಿಸುವಂಥವ್ರು ಇದ್ದಾರೆ ಎಂಬುವಂಥ ಆಶ್ವಾಸನೆಯನ್ನು ಕೊಡ್ತಾರೆ. ಅವರ ದೃಷ್ಟಿಯಿಂದ ನೋಡಿದರೆ ಎಷ್ಟು ಶ್ರೇಷ್ಠವಾಗಿರತಕ್ಕಂಥ ಇದು. ಅವರ ದೃಷ್ಟಿಯೊಳಗೆ ಮನುಷ್ಯ ತಾನು ಬದುಕಿರುವಾಗಲೇ ಮುಕ್ತನಾಗಬಹುದು. ಜೀವನ್ ಮುಕ್ತಿ ಎಂಬುದು ಒಂದು ವಸ್ತುತಃ ಇದೆ. ಅತ್ರ ಬ್ರಹ್ಮ ಸಮಶ್ನುತೆ ಅಂತ ಉಪನಿಷತ್ತುಗಳು ಹೇಳ್ತೀವಿ. ಈ ಲೋಕದಲ್ಲೇ ಆ ಬ್ರಹ್ಮಜ್ಞಾನವನ್ನು, ಬ್ರಹ್ಮಾನಂದವನ್ನು ಮನುಷ್ಯ ಪಡಿಬಹುದು ಎಂಬುವಂಥ ಆಶ್ವಾಸನೆಯನ್ನು ಉಪನಿಷತ್ತುಗಳು ಕೊಡ್ತಾ ಇದೆ. ಅದರಿಂದ ಜೀವನ್ ಮುಕ್ತಿಯನ್ನು ಒಪ್ಪಿಕೊಂಡಿದ್ದಾರೆ. ಆ ಜೀವನ್ ಮುಕ್ತರು ಈ ಪ್ರಪಂಚದಲ್ಲಿ ಇದ್ದಾರೆ. ಅಂಥವ್ರನ್ನ ಆಶ್ರಯಿಸಿದರೆ ನೀವು ಕೂಡ ವೇದಾಂತದ ಮಾರ್ಗದಲ್ಲಿ ಮೇಲೆ ಏರಬಹುದು ಎಂಬುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಸಂದೇಶ ಜಗತ್ತಿಗೆ ಏನು ಕೊಟ್ಟಿದ್ದಾರೆ, ಇದು ಅತ್ಯಂತ ಅಮೂಲ್ಯವಾದದ್ದು. ಈ ಒಂದು ಸಂದೇಶವನ್ನು ಎಲ್ಲ ಜನಗಳು, ಅವರು ಯಾವ ವರ್ಣದವರಾಗಲಿ, ಯಾವ ದೇಶದವರಾಗಲಿ, ಯಾವ ಬಣ್ಣದವರಾಗಲಿ, ಅದೆಲ್ಲ ಯಾವುದೂ ಕೂಡ ಮುಖ್ಯವಲ್ಲ. ಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರವಿದೆ. ಪ್ರತಿಯೊಬ್ಬ ಮಾನವನಿಗೂ ಕೂಡ ದುರ್ಲಭಂ ತ್ರಯಮೇವೈತತ್,
ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ಬೇಕಾಗಿರೋದು ಫಸ್ಟ್ ಕ್ವಾಲಿಫಿಕೇಷನ್ ನಮ್ಮೆಲ್ರಿಗೂ ಇದೆ, ಮನುಷ್ಯತ್ವಂ. ಮನುಷ್ಯನಾದರೆ ಅವನಿಗೆ ಮೋಕ್ಷಕ್ಕೆ ಅರ್ಹತೆ ಬಂದಿದೆ ಅಂತ ಅರ್ಥ. ಎರಡನೆಯದು ಮುಮುಕ್ಷುತ್ವ, ನನಗೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಬೇಕು ಎಂಬುವಂಥ ಆಸೆ, ಆ ಆಸೆ ಇರಬೇಕು. ಮೂರನೇದು, ನಾವು ಅಂಥ ಮಹಾಪುರುಷರನ್ನು ಹುಡುಕೊಂಡು ಹೋಗಬೇಕು, ಮಹಾಪುರುಷ ಸಂಶ್ರಯ. ಈ ಮೂರು ಕೂಡ ಅತ್ಯಂತ ದುರ್ಲಭವಾದದ್ದು. ಆದ್ದರಿಂದಲೇ ಈ ಒಂದು ಮನುಷ್ಯ ಜನ್ಮ ಬಂದಾಗ ಅದನ್ನ ಸಾರ್ಥಕಪಡಿಸಿಕೊಳ್ಬೇಕು ಎಂಬುವಂಥ ಸಂದೇಶವನ್ನು ಆಚಾರ್ಯ ಶಂಕರರು ಕೊಟ್ಟಿದ್ದಾರೆ. ಇದನ್ನು ಎಲ್ಲರೂ ಜ್ಞಾನಾಪೇಕ್ಷಿಗಳಾದ, ಪ್ರಪಂಚವನ್ನು ತಿಳಿದುಕೊಳ್ಬೇಕು ಅಂತ ಇಷ್ಟಪಡ್ತಕ್ಕಂಥ ಎಲ್ಲ ಜನರು ಕೂಡ ಅವರ ಗ್ರಂಥಗಳನ್ನು ಓದಬೇಕು, ಅವರ ಮಾರ್ಗದಲ್ಲಿ ನಡೀಬೇಕು ಅಂತ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇದಾಗಿತ್ತು ಇಂದಿನ ಆಧುನಿಕ ಜಗತ್ತಿಗೆ ಶಂಕರ ಭಗವತ್ಪಾದರ ತತ್ವಗಳು ಮತ್ತು ಅವರ ಗ್ರಂಥ ಶ್ಲೋಕಗಳ ಪ್ರಸ್ತುತತೆ ಕುರಿತಂತೆ ಹಿರಿಯ ಬಹುಶ್ರುತ ವಿದ್ವಾಂಸರು, ಶಂಕರ ತತ್ವದರ್ಶನಗಳ ಆಳವಾದ ಅಧ್ಯಯನಕಾರರೂ ಆದ ಡಾಕ್ಟರ್ ಎಚ್ ವಿ ನಾಗರಾಜ ಅವರ ಮಾತುಗಳು. ತಮ್ಮ 32ನೇ ವಯಸ್ಸಿಗೆ ಇಡೀ ಭರತ ಖಂಡವನ್ನೆಲ್ಲ ಸಂಚರಿಸಿ ಚತುರಾಮ್ನಾಯ ಪೀಠ ಇವುಗಳನ್ನು ದೇಶದ 4 ಮೂಲೆಗಳಲ್ಲಿ ಸ್ಥಾಪಿಸಿ ಪೀಠಸ್ಥರನ್ನು ನೇಮಿಸಿ ಪ್ರತಿ ಪೀಠಕ್ಕೂ ಒಂದೊಂದು ಧ್ಯೇಯವಿರುವಂತೆ, ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಮಾಡಿ ಅಲ್ಲಿ ಚತುರ್ವಿಧ ವೇದಾಧ್ಯಯನ ಕೈಗೊಳ್ಳುವಂತೆ ಮಾಡಿದ ಶಂಕರ ಭಗವತ್ಪಾದರ ಕುರಿತು ಸಂಶೋಧನಾಪೂರ್ವಕ ಮಾತುಗಳನ್ನು ಇದೀಗ ಕೇಳೋಣ. ಬೆಂಗಳೂರಿನ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಸಂಪಾದಕರು, ಪ್ರಕಾಶಕರು, ನಿರ್ದೇಶಕರೂ ಆದ ಡಾಕ್ಟರ್ BN ಮನೋರಮಾ ಅವರಿಂದ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಯ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲು ಮುಸುಕಿದಾಗ ಜ್ಞಾನ ಎಂಬ ಅಂಜನಶಲಾಕೆ ಅಂದರೆ ದೀಪದಿಂದ ಯಾರು ನಮ್ಮ ಕಣ್ಣುಗಳನ್ನು ತೆರೆಸ್ತಾನೋ ಆ ಗುರುವಿಗೆ ನಮಿಸುತ್ತಾ ಶಂಕರ ಭಗವತ್ಪಾದರ ಕುರಿತು ನನ್ನ ಕೆಲವು ಚಿಂತನೆಗಳನ್ನು ಮುಂದಿಡೋದಕ್ಕೆ ಸಂತೋಷಿಸ್ತೇನೆ. ಅಜ್ಞಾನವೆಂಬ ಕತ್ತಲು ಮುಸುಕಿದಾಗ ಜ್ಞಾನದ ಬೆಳಕನ್ನು ನೀಡಬೇಕು. ಹೌದು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎಂದಿದೆ ನಮ್ಮ ಭಾರತೀಯ ಪರಂಪರೆ. ಹಾಗಿದ್ದರೆ ಈ ಜ್ಞಾನ ಯಾವುದು? ನಾವು ಕಲಿಯುವ ಶಾಲಾ ಕಾಲೇಜುಗಳ ಶಿಕ್ಷಣವೇ? ಬದುಕನ್ನು ನಡೆಸುವಂತಹ ವಿವೇಕದ ಕ್ರಮವೇ? ಮಾಧ್ಯಮದ ಮಾಹಿತಿಗಳೇ? ಸಂತೋಷ ಅಥವಾ ಹೆಮ್ಮೆಯ ಬದುಕಿನ ಮಾರ್ಗಗಳೇ? ಒಲವು ಬಾಂಧವ್ಯವನ್ನು ಒಳಗೊಂಡು ಬದುಕುವುದೇ? ಹೀಗೆ ಪ್ರಶ್ನಿಸಿಕೊಂಡರೆ ಎಲ್ಲವೂ ಹೌದು ಎನಿಸುತ್ತದೆ. ಆದರೆ ಈ ಉತ್ತರ ಆಂಶಿಕ. ಅಂದರೆ ಕೇವಲ 100% ಸುಮಾರು 20-25% ಇರಬಹುದು. ಹಾಗಿದ್ರೆ ಈ ಬಗೆಯ ಲೋಕಜ್ಞಾನ ಬೇಡವೇ? ಖಂಡಿತ ಬೇಕು. ಆದರೆ ನಾವೆಲ್ಲ ಈಗ ಹೇಳಿರುವ ಆಂಶಿಕ ಉತ್ತರದ ಹುಡುಕಾಟದಲ್ಲೇ ತೃಪ್ತರಾಗಿದ್ದೇವಲ್ಲ ಅಂತಂದರೆ ಹೌದು. ಲೋಕ ಬಹುಪಾಲು ನಿಂತಿರುವುದೇ ಈ ವಾಸ್ತವದ ಬದುಕಿನ ಯಶಸ್ಸಿನ ಹುಡುಕಾಟದಲ್ಲಿ. ಮತ್ತೊಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು. ಆಗ ಇಡೀ ವಿಶ್ವದಲ್ಲಿ ನನ್ನ ಅಸ್ತಿತ್ವ ಎಲ್ಲಿದೆ? ಬದುಕಿನೊಳಗೂ ಕೂಡ ನನ್ನ ಅಸ್ತಿತ್ವವನ್ನು ಹೇಗೆ ಕಾಣ್ಕೊಳ್ಬೋದು? ಹಾಗಿದ್ರೆ ನಾನು ಅಂದರೆ ಏನು? ಯಾರು? ನಮ್ಮ ಹೆಸರು ಅಂದರೆ ಉದಾಹರಣೆಗೆ ನಾನು ಮನೋರಮಾ, ನನ್ನ ವೃತ್ತಿ, ಬದುಕು, ಕೀರ್ತಿ ಇಂಥದ್ದು ಅಂತ ಹೇಳಿಕೊಂಡರೆ ಅಲ್ಲಿಗೆ ಮುಗಿಯುತ್ತದೆಯೇ? ಇಲ್ಲ. ಹಾಗಾದರೆ ಇದರಿಂದಾಚೆಗೆ ನಾನು ಎಂಬುದರ ಸಾರ್ಥಕ್ಕೆ ಎಲ್ಲಿದೆ? ಈ ಎಲ್ಲದರ ಒಂದು ಪೂರ್ಣವಾದ ಅನುಭವ ರೂಪವಾದಂತಹ ಬೆಳಕೆ ಜ್ಞಾನ. ಅದನ್ನು ನೀವು ಅಧ್ಯಾತ್ಮ ಅಂತಲಾದರೂ ಅನ್ನಿ, ಅನುಭವ ಅಂತಂದರೂ ಸರಿಗೆ, ಅಥವಾ ವೇದಾಂತದ ವಿಚಾರ ಅಂತಂದರೂ ಸರಿ. ಜ್ಞಾನ ನಾವು ಅಂದುಕೊಂಡ ಮಾಹಿತಿಯಲ್ಲಿ ಇಲ್ಲ. ಸರಿ, ಈ ಜ್ಞಾನ ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ದಾರಿ ಯಾವುದು? ಆಗ ಬೇಕಿರುವುದೇ ಗುರುವಿನ ಆಸರೆ. ಗುರು ಮಾತ್ರ ಅವಿದ್ಯೆ ಎಂಬ ಕತ್ತಲಿನಿಂದ ಬೆಳಕಿಗೆ ಕೈ ಹಿಡಿದು ಎತ್ತಬಲ್ಲ. ಸರಿಯಾದ ದಿಕ್ಕಿನಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಹೋಗುವುದಕ್ಕೆ ಆತ ಬೆಳಕಾಗಬಲ್ಲ. ಆ ಗುರು ಯಾರು? ಓರ್ವ ವ್ಯಕ್ತಿಯ ತತ್ವವ? ಅವನೆಲ್ಲಿ ಸಿಗ್ತಾನೆ? ಅದು ಇಂದಿನ ಲೋಭ, ಮೋಹ, ಮದ, ಮಾತ್ಸರ್ಯಗಳ ಪ್ರಪಂಚದಲ್ಲಿ ಯಾರನ್ನ ಗುರು ಅಂತ ನಂಬೋಣ? ಸಾವಿರಾರು ಪ್ರಶ್ನೆಗಳು ಏಳುತ್ತವೆ. ಆಗ ಉತ್ತರ ಯಾರನ್ನ ನಮ್ಮ ಸನಾತನ ಧರ್ಮ ಅಥವಾ ಭಾರತೀಯ ಪರಂಪರೆಯು ಶತಶತಮಾನಗಳ ಕಾಲ ಇಂಥವರು ಯುಕ್ತರು ಅಂತ ಕಾಣಿಸಿಕೊಟ್ಟಿದೆಯೋ ಆ ಆದರ್ಶ ಪುರುಷರು, ದಿಗ್ದರ್ಶಕರಾದಂತಹ ಆಚಾರ್ಯರು, ಮಹಾ ಋಷಿಗಳು, ಆದಿಕವಿಗಳು, ದಾರ್ಶನಿಕರು, ಯುಗ ಪುರುಷರು. ಅವರು ನಮ್ಮೊಡನೆ ಇಂದಿಗೆ ಭೌತಿಕವಾಗಿ ಇಲ್ಲದಿರಬಹುದು. ಆದರೆ ಅವರು ಮಥಿಸಿ ನೀಡಿರುವ ನವನೀತವನ್ನೇ ನಾವು ಉಣ್ಣುತ್ತಿರುವುದು.
ಹಾಗಿರುವಾಗ ಅವರ ಜೀವನಾದರ್ಶಗಳನ್ನು, ತತ್ವಗಳನ್ನು ನಾವು ಮತ್ತೊಮ್ಮೆ ಮಗದೊಮ್ಮೆ ಎಂದು ಪರಾಂಬರಿಸುತ್ತಲೇ ಹೋದರೆ ಅದುವೇ ಗುರುವಾದೀತು. ಇಲ್ಲೊಂದು ಅನುಕೂಲವೂ ಇದೆ. ಅಂಥವರ ಮಾರ್ಗದಲ್ಲಿ ನಾವು ತಪ್ಪಿಸಿಕೊಳ್ಳುವ ಪ್ರಮೇಯವೇ ಒದಗುವುದಿಲ್ಲ. ಅಂಥ ಒಂದು ದಿವ್ಯಜ್ಯೋತಿಯೇ ಆಚಾರ್ಯ ಸಾರ್ವಭೌಮರೇ ಶಂಕರ ಭಗವತ್ಪಾದರು. ಅವರ ಬದುಕು, ಬರೆಹ, ನಡೆ, ನುಡಿ ಎಲ್ಲವೂ ಯುಗಾಂತ್ಯದವರೆಗೂ ಸಲ್ಲುವ ಆದರ್ಶ, ಪರಮಸತ್ಯ. ಯಾಕೆಂದರೆ ಅವರು ಹೇಳಿದ್ದು ಭಾರತವನ್ನು, ಆಳಿದ್ದು ಭಾರತವನ್ನು, ಭಾರತದ ಉದ್ದಕ್ಕೂ ನಡೆದವರು, ಭಾರತವನ್ನೇ ನುಡಿದವರು, ಭಾರತವನ್ನು ಉದ್ಧರಿಸಿದವರು, ಭಾರತವನ್ನು ಬಾಳಿದವರು. ಭಾರತದ ಉದ್ದಕ್ಕೂ ನಡೆದವರೆಂದರೆ ಸರಿ, ಭಾರತವನ್ನೇ ನುಡಿದದ್ದು, ಬಾಳಿದ್ದು, ಉದ್ಧರಿಸಿದ್ದು ಅಂದರೆ ಹೌದು. ಭಾರತದ ಅಸ್ಮಿತೆ ಸನಾತನ ಧರ್ಮದಲ್ಲಿದೆ. ಈ ಧರ್ಮದಲ್ಲೇ ಭಾರತವಿದೆ. ಧರ್ಮವೇ ಭಾರತವಾಗಿದೆ. ಈ ಧರ್ಮ ಕೇವಲ ಮತ, ಪಂಥ ಎಂಬ ಇಂದಿನ ಕಾಲಕ್ಕೆ ಸೀಮಿತವಾಗಿರುವ ವ್ಯಾಖ್ಯಾನದ್ದಲ್ಲ. ಬದಲಾಗಿ ಧರ್ಮವೆಂದರೆ ಜೀವನದ ಸಹಜ ಸಂಸ್ಕಾರ, ಬದುಕನ್ನು ನಡೆಸುವ ಮೂಲ ಶಕ್ತಿ, ಜೀವನದ ಸಂಸ್ಕೃತಿ, ಪುರುಷಾರ್ಥ. ಎಲ್ಲರ ಕ್ಷೇಮಕ್ಕಾಗಿ, ಒಳ್ಳೆಯ ಬದುಕಿಗಾಗಿ, ಎಲ್ಲರಿಗೂ ಎಲ್ಲರಿಂದಲೂ ಎಲ್ಲರಿಂದ ಒಡಗೂಡಿ ಅನ್ವಯವಾಗುವಂಥದ್ದು. ಸುಲಭದಲ್ಲಿ ಹೇಳುವುದಾದರೆ ಲೋಕಾ ಸಮಸ್ತ ಸುಖಿನೋ ಭವಂತು, ಆನೋ ಭದ್ರಾಹ ಕ್ರತುವೋ ಎಂತೋ ವಿಶ್ವತಃ ಎಂದು ಯಾವುದು ಹೇಳಿದೆಯೋ ಅದೇ ಧರ್ಮ. ಈ ಸನಾತನ ಧರ್ಮದ ಆಧಾರದಲ್ಲಿ ನಮ್ಮ ಸಂವಿಧಾನದ, ಪ್ರಜಾಪ್ರಭುತ್ವದ ಧ್ಯೇಯವಾಕ್ಯವೂ ಕೂಡ ಬಲಗೊಂಡಿದೆ. ಈಗ ನೀವೇ ಹೇಳಿ, ಶಂಕರಾಚಾರ್ಯರು ನುಡಿದದ್ದು, ಬಾಳಿದ್ದು, ಉದ್ಧರಿಸಿದ್ದು ಭಾರತವನ್ನಲ್ವೇ? ಅವರಿಂದ ಮೊದಲುಗೊಂಡು ಇಂದಿನವರೆಗೂ, ಅಷ್ಟೇ ಏಕೆ ಯುಗಾಂತ್ಯದವರೆಗೂ ಕೂಡ ಅವರ ನಡೆಗಳು ಪುನರುಜ್ಜೀವನ ಕಾಣುತ್ತಲೇ ಇರುತ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕ ಪ್ರಾಂತ್ಯವು ಧನ್ಯವೂ ಮಾನ್ಯವೂ ಆಗಿರುವಂತಹ ಒಂದು ಅತ್ಯದ್ಭುತವಾದ ಸಾಮ್ರಾಜ್ಯ ವಿಜಯನಗರ ಕರ್ನಾಟ ಸಾಮ್ರಾಜ್ಯ. ನಮ್ಮ ಇಂದಿನ ಬದುಕಿಗೂ ಕೂಡ ಅದೇ ಆಧಾರ. ಅದರ ಅಸ್ಥಿಭಾರವನ್ನು ಹಾಕಿದ್ದು ಶಂಕರಾಚಾರ್ಯರ ಶಿಷ್ಯ ಪರಂಪರೆ. ವ್ಯಾಖ್ಯಾನ ಸಿಂಹಾಸನವೆಂದೇ ಖ್ಯಾತಗೊಂಡ ಶೃಂಗೇರಿಯ ಶಾರದಾ ಪೀಠ. ಅಂದಿಗೆ ಪೀಠದ ಗುರುಗಳಾಗಿದ್ದವರು ಆಚಾರ್ಯ ವಿದ್ಯಾರಣ್ಯರು. ಅವರ ಚಿಂತನೆ, ಆಶೀರ್ವಾದದ ಮೂಲಕ ವಿಜಯನಗರ ಕರ್ನಾಟ ಸಾಮ್ರಾಜ್ಯವು ಮೆರೆದು ರಾರಾಜಿಸಿತು. ಈ ಬಗೆಯಾದ ಶಂಕರ ಕಟಾಕ್ಷ ನಮ್ಮಂತೆಯೇ ಉಳಿದ ಭಾರತದ ಪ್ರಾಂತ್ಯಗಳಿಗೂ ದಕ್ಕಿದೆ. ಭೌತಿಕವಾದ ವ್ಯಕ್ತಿ ಬೇರೆ, ಸಮಯ ಬೇರೆ, ಸನ್ನಿವೇಶಗಳು ಬೇರೆ ಇರಬಹುದು. ಆದರೆ ಆಯಾ ಕಾಲದ ರಾಜ್ಯದ ಜನರ ಬಾಳ್ವಿಕೆಗೆ ವರದಾನವಾಗಿ ಶಂಕರ ಪೀಠಗಳು ಪರಿಣಮಿಸಿವೆ. ಎಲ್ಲೆಲ್ಲ ಧರ್ಮದ ಅವನತಿ ಎಂದು ಕಾಣುತ್ತದೆಯೋ ಅಲ್ಲೆಲ್ಲ ಶಂಕರಾಚಾರ್ಯ ಶಿಷ್ಯ ಪರಂಪರೆಗೆ ಬೆಳಕು ತೋರಿ ಮುನ್ನಡೆಸಿದೆ. ಇದಕ್ಕೆ ಶಂಕರಾಚಾರ್ಯರಿತ್ತ ತತ್ವಗಳು, ಲಕ್ಷಣಗಳು, ಶಾಸ್ತ್ರ ಪರಂಪರೆಗಳ ಜ್ಯೋತಿಗೆ ಕಾರ್ಯಕಾರಣ. ಅವುಗಳನ್ನು ಸ್ಥೂಲವಾಗಿ ಗಮನಿಸೋದಾದರೆ, ಪೂರ್ವದಲ್ಲಿ ಗೋವರ್ಧನ ಪೀಠ ಪುರಿ, ಒರಿಸ್ಸಾದಲ್ಲಿ ನೆಲೆಗೊಂಡಿದೆ. ಋಗ್ವೇದ ಅಲ್ಲಿನ ಅಧ್ಯಯನ. ಹಸ್ತಾಮಲಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು. ಪ್ರಜ್ಞಾನಂ ಬ್ರಹ್ಮ ಇದು ಧ್ಯೇಯವಾಕ್ಯ. ದಕ್ಷಿಣದಲ್ಲಿ ಶಾರದಾ ಪೀಠ ಕರ್ನಾಟಕದ ಶೃಂಗೇರಿಯಲ್ಲಿ ಯಜುರ್ವೇದದ ಅಧ್ಯಯನ. ಸುರೇಶ್ವರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಧ್ಯೇಯವಾಕ್ಯ. ಪಶ್ಚಿಮದಲ್ಲಿ ಕಾಳಿಕಾ ಪೀಠ ಗುಜರಾತಿನ ದ್ವಾರಕಾದಲ್ಲಿದೆ. ಸಾಮವೇದ ಇದರ ಮುಖ್ಯ ಅಧ್ಯಯನ. ಪದ್ಮಪಾದಾಚಾರ್ಯರು ಪೀಠಾಧಿಪತಿಗಳು. ತತ್ವಮಸಿ ಎನ್ನುವಂಥದ್ದು ಧ್ಯೇಯವಾಕ್ಯ. ಉತ್ತರದಲ್ಲಿ ಜ್ಯೋತಿಷ್ಪೀಠ ಉತ್ತರಾಖಂಡದಲ್ಲಿರುವಂಥದ್ದು ಬದರಿಕಾಶ್ರಮದ ನೆಲೆ. ಅಥರ್ವವೇದದ ಅಧ್ಯಯನಕ್ಕೆ ಮೀಸಲಾಗಿದ್ದಂಥದ್ದು. ತೋಟಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು. ಅಯಮಾತ್ಮ ಬ್ರಹ್ಮ ಎನ್ನುವಂಥದ್ದು ಧ್ಯೇಯವಾಕ್ಯ. ಈ ಹಿನ್ನೆಲೆಯಿಂದ ನೋಡಿದಾಗ ಭಾರತದ 4 ದಿಕ್ಕುಗಳಲ್ಲಿಯೂ ಚತುರಾಮ್ನಾಯ ಪೀಠಗಳೆಂದು ಶಂಕರಾಚಾರ್ಯರು ಸ್ಥಾಪಿಸಿದ್ದು ಕೇವಲ ಮಠಗಳನ್ನಲ್ಲ, ಬದಲಾಗಿ ಧರ್ಮದೇವಿಗೆಯನ್ನು. ಇವಷ್ಟೇ ಅಲ್ಲ, ಶಂಕರಾಚಾರ್ಯರ ಕರಕಮಲದಿಂದ ಅರಳಿದ ರಾಮಚಂದ್ರಾಪುರ ಮಠ, ಸ್ವರ್ಣವಲ್ಲಿ ಮಠ, ಕಾಂಚಿ ಮಠ, ಹೀಗೆ ಇನ್ನೂ ಅದೆಷ್ಟೋ ಪೀಠ ಪರಂಪರೆಗಳು ಕೂಡ ಧರ್ಮದ ಪುನರುಜ್ಜೀವನಕ್ಕೆಂದೇ ತಮ್ಮ ಶಕ್ತಿಯನ್ನು ಸದಾ ಬಸಿಯುತ್ತಿರುವಂತಹ ಶಾಸನ ಶಕ್ತಿಗಳು. ಒಟ್ಟಿನಲ್ಲಿ ನಮ್ಮ ಇಡೀ ಭಾರತಕ್ಕೆ ಶಂಕರರ ಅನುಗ್ರಹ ಇಂದಿಗೂ ಅಗಾಧವಾಗಿದೆ, ಅಪಾರವಾಗಿದೆ. ಈ 4 ಪೀಠಗಳ ಧ್ಯೇಯವಾಕ್ಯವನ್ನು ಗಮನಿಸೋಣ. ಮತ್ತದೇ ಜ್ಞಾನ ಸಂಪಾದನೆಯ ಪರಮ ಅನುಭವಕ್ಕೆ ಮೀಸಲಾಗಿದೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ. ಅಂದರೆ ಜ್ಞಾನವೇ ಬ್ರಹ್ಮ, ಆ ಬ್ರಹ್ಮವೇ ನಾನು, ಅದು ಎಂದಿಗೂ ಇದೆ ಮತ್ತು ಆತ್ಮವೇ ಬ್ರಹ್ಮ. ಇಲ್ಲಿರುವ ಬ್ರಹ್ಮ ಯಾವುದೋ ಒಂದು ನಿರ್ದಿಷ್ಟ ದೇವತೆ ಅಲ್ಲ, ಬದಲಾಗಿ ವಿಶ್ವದ ಸಮಗ್ರ ಶಕ್ತಿ. ಇಲ್ಲಿರುವ ನಾನು ಕೇವಲ ನಾನು ನನ್ನದೆಂಬ ಕಾಮಮೋಹಗಳಲ್ಲ, ಬದಲಾಗಿ ದೇಹ ಭಾವವನ್ನು ಮೀರಿದ ಸಚ್ಚಿದಾನಂದವಾದ, ಅಂದರೆ ಸದಾ ಸತ್ ಚಿತ್ ಆನಂದ ಸ್ವರೂಪಿಯಾದ ಪರಂಜ್ಯೋತಿ. ಮತ್ತು ಆ ಪರಂಜ್ಯೋತಿಯಾದ ಆತ್ಮವೇ ಬ್ರಹ್ಮವೂ ಆಗಿದೆ. ಅಂದರೆ ಹೇಗೆ ಮಣ್ಣಿಂದ ಮಡಕೆ, ಹಾಗೆ
ಹೇಗೆ ಚಿನ್ನದ ಗಟ್ಟಿಯಿಂದಲೇ ಆಭರಣವಾದರೂ ಅದೂ ಕೂಡ ಚಿನ್ನವೆಂದೇ ಕರೆಸಿಕೊಳ್ಳುವುದು, ಅಂತೆಯೇ ಚಿನ್ಮಯ ರೂಪಿಯಾದ ಭಗವಂತ ಬೇರಲ್ಲ, ನಾನು ಎಂಬ ಅರಿವುಳ್ಳ ಜೀವ ಬೇರಲ್ಲ. ಇದನ್ನು ಅರಿಯುವುದಷ್ಟೇ ಅಲ್ಲದೆ ಬಾಳಿದರೆ ಅಲ್ಲೇ ಜೀವನ್ಮುಕ್ತಿ. ಸಕಲರಲ್ಲೂ ಕೂಡ ಆ ಚಿನ್ಮಯ ರೂಪಿಯೇ ನೆಲೆಸಿದ್ದಾನೆ. ಆದರೆ ಏನು ಮಾಡೋಣ, ಮಾಯೆ ಎಂಬ ಕವಚ ಬಿದ್ದ ತಕ್ಷಣ ಸಹಜವಾಗಿ ಮನುಷ್ಯನ ಮನಸ್ಸು ಎಲ್ಲವನ್ನು ಮರೆಸಿಬಿಡುತ್ತದೆ. ಅವಿದ್ಯೆ ಅಂದರೆ ಅಜ್ಞಾನ ನಮ್ಮನ್ನು ಮುತ್ತಿಕೊಳ್ಳುತ್ತದೆ. ಮಾಯಾ ಮೋಹಕ್ಕೆ ಬಿದ್ದ ಬುದ್ಧಿ ಜನ್ಮ ಮತ್ತದೇ ಈ ಲೋಕದ ವ್ಯವಹಾರದೊಳಗಡೆಯೇ ಸಿಲುಕಿ ಮತ್ತಲ್ಲೇ ಅಂತ್ಯವನ್ನು ಕಾಣುತ್ತದೆ. ಈ ಲೋಕ ವ್ಯವಹಾರ ಅನಿತ್ಯವಾದದ್ದು, ಅಂದರೆ ಸುಳ್ಳಿನ ಪ್ರಪಂಚ. ಹಾಗಂತದ್ದು ಪೂರ್ಣವಾಗಿ ಸುಳ್ಳೇ ಅಲ್ಲ. ಯಾಕೆಂದರೆ ನಿತ್ಯವೂ ನಡೆಯುವ ಲೋಕವೇ ಅದರ ಒಳಗಡೆ ಇದೆ. ಹಾಗೆಂದು ಅದೇ ಪರಮ ಸತ್ಯವೂ ಅಲ್ಲ. ಬದಲಾಗಿ ಇದನ್ನು ವ್ಯಾವಹಾರಿಕ ಸತ್ಯ ಎಂದು ಸೂಚಿಸಲಾಗಿದೆ. ಅದನ್ನು ಮೀರಲು ಯಾವುದರ ಮೊರೆ ಹೋಗಬೇಕು ಅಂತಂದರೆ ಗುರುವಿನ ಸಾನ್ನಿಧ್ಯ. ಆಗ ಆತನೇ ಜ್ಞಾನಕ್ಕೆ ಹಾದಿಯಾಗ್ತಾನೆ. ಆ ಹಾದಿ ಯಾವುದು? ವಿಚಾರದ ಹಾದಿ. ಅದುವೇ ವೇದಾಂತಕ್ಕೂ ಕೂಡ ಮುಖ್ಯವಾದಂತಹ ದಾರಿ. ವಿಚಾರದಿಂದಲೇ ಸಂಸ್ಕಾರ, ವಿಚಾರದಿಂದಲೇ ವಿಜ್ಞಾನ, ವಿಚಾರವೇ ಆತ್ಮದರ್ಶನಕ್ಕೆ ಸಾಧನ. ಇಲ್ಲವಾದರೆ ಅದೇ ಜನ್ಮ, ಅದೇ ಮರಣ. ಹಾಗಾಗಿ ಅಥೋ ವಿಚಾರ ಕರ್ತವ್ಯ ನಿತ್ಯಾನಿತ್ಯ ವಿವೇಕ. ಶಂಕರಾಚಾರ್ಯರು ಅಂದ ಮಾತಿನ ಮರ್ಮ, ವಿಚಾರ ಮಾಡುವುದೇ ಎಲ್ಲರ ಕರ್ತವ್ಯವಾಗಲಿ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ವಿದ್ಯೆ, ಯಾವುದು ಅವಿದ್ಯೆ, ಯಾವುದು ಸತ್ಯ, ಸುಳ್ಳು ಎಂಬ ವಿಚಾರದ ದಾರಿಯಲ್ಲಿ ಬದುಕು ಸಾಗಲಿ ಎಂಬುದಾಗಿ. ಇದನ್ನೇ ಸಮಗ್ರವಾಗಿ ಅದ್ವೈತ ಎಂಬ ತತ್ವವಾಗಿ ಅವರ ಮೂಲಕ ನಾವು ಕಂಡುಕೊಂಡಿದ್ದೇವೆ. ಮತ್ತು ಇದನ್ನು ಗುರಿಯಾಗಿಸಿ ವೇದವು ಕೊಟ್ಟ ಧ್ಯೇಯ ವಾಕ್ಯಗಳ ಅನುಸಂಧಾನದಲ್ಲಿ ಪೀಠ ಪರಂಪರೆಯನ್ನು ಶಂಕರರೇ ಹುಟ್ಟು ಹಾಕಿಸಿದ್ದಾರೆ. ಅದು ಭಾರತದ ದಿಕ್ಕು ದಿಕ್ಕಿಗೆ ವ್ಯಾಪಿಸುವ ಹಾಗೆ. ಈ ಜ್ಞಾನದಲ್ಲೇ ಜೀವನವಿದೆ, ಇದೇ ಭಾರತವಾಗಿದೆ, ಇದೇ ಸನಾತನ ಧರ್ಮವಾಗಿದೆ. ಸರಿ, ಈ ಜ್ಞಾನವನ್ನು ಭಾರತ ಎಂದು ಹೇಗೆ ಹೇಳೋಣ? ಅದಕ್ಕೂ ಉತ್ತರವಿದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಈ ಮಾತನ್ನು ಹೇಳಿದ್ದೇ ಭಾರತ. ಇದು ಶ್ರುತಿವಾಕ್ಯ. ಶ್ರುತಿ ಅಂದರೆ ವೇದ, ವೇದ ಅಂತಂದರೆ ಜ್ಞಾನ. ಆದರೆ ಇಂದಿನ ಕಾಲಕ್ಕೆ ವೇದ ಅಂತಂದರೆ ಸಾಕು, ಅದರ ಬಗ್ಗೆ ಹರಿಹಾಯುವಷ್ಟು ಅವಿದ್ಯೆ ಹಬ್ಬಿದೆ. ಅದು ಭಾರತ ವಿರೋಧಿ ಶಕ್ತಿಗಳ ಕುತಂತ್ರದ ಫಲ ಎಂದು ಕೂಡ ಹೇಳಬಹುದು. ಹೀಗಿದ್ದೂ ತಿಳಿದುಕೊಳ್ಳಬೇಕಾದ್ದು ಏನಂದರೆ, ವೇದ ಅಂದರೆ ಕೇವಲ ಮಂತ್ರಗಳ ಗುಚ್ಛ ಅಲ್ಲ. ಮಂತ್ರ ಅದರ ಭಾಷೆ ಮಾತ್ರ. ಆ ಭಾಷೆಯಲ್ಲಿದೆ ಜೀವನ ಬೋಧೆ. ಆ ಪೈಕಿ ಒಂದು ವಾಕ್ಯವನ್ನೇ ಗಮನಿಸುವುದಾದರೆ ಅದು ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಈ ಋಗ್ವೇದದ ಸೂತ್ರವಾಕ್ಯದ ಅರ್ಥ ಏನು ಅಂತಂದರೆ, ಇರುವುದು ಒಂದೇ, ಅದು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ. ಆ ವೈವಿಧ್ಯವನ್ನು ನಾವು ಪುರಸ್ಕರಿಸಬೇಕು. ಆಗ ಮಾತ್ರ ಅದರ ಒಳಗಿರುವ ಏಕವನ್ನು ಕಾಣಲು ಸಾಧ್ಯ. ಇದು ವೇದಗಳ ಆಧಾರದಲ್ಲಿ ಬೆಳೆದ ಭಾರತೀಯತೆಗೆ ಸ್ವರೂಪವೇ ಆಗಿದೆ. ಇದನ್ನು ನಮ್ಮ ಸಂವಿಧಾನವೂ ಕೂಡ ಮತ್ತೊಮ್ಮೆ ಪಡೆದುನುಡಿದಿದೆ. ಎಂಥ ನಾಸ್ತಿಕನಾಗಿರಲಿ ಅಥವಾ ವಾಮಾರ್ಗಿಯೇ ಆಗಿರಲಿ ಈ ಮಾತನ್ನು ಧಿಕ್ಕರಿಸಲಾರ. ಯಾಕೆಂದರೆ ಇಡೀ ಜೀವಜಂತುಗಳಲ್ಲಿ ಪ್ರೀತಿ ನೆಲೆಸಬೇಕು ಅಂತಂದರೆ, ಎಲ್ಲ ಸಂಸ್ಕೃತಿಗಳನ್ನು ಒಪ್ಪಬೇಕು ಅಂತಂದರೆ, ಈ ವೈವಿಧ್ಯದೊಳಗೆ ಒಂದು ಐಕಮತ್ಯದ ಮನಸ್ಥಿತಿ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಸರ್ವರಿಗೂ ಸಮಭಾವ, ಸಹಬಾಳ್ವೆಯ ಜ್ಯೋತಿ ಇದರಲ್ಲೇ ಇದೆ. ಹಾಗಂದರೆ ಅಲ್ಲಿ ಅದ್ವೈತವೂ ಇದೆ. ಅದ್ವೈತವಿದ್ದಲ್ಲಿ ಶಂಕರಾಚಾರ್ಯರಿದ್ದಾರೆ. ಮತ್ತು ಶಂಕರರ ಧರ್ಮವೇ ಸನಾತನ ಧರ್ಮ. ಅದುವೇ ಭಾರತದ ಅಸ್ಮಿತೆಯ ಪ್ರಜ್ಞೆ. ಮತ್ತು ಈ ಜೀವನ ಬೋಧೆಯನ್ನು 4 ಪೀಠಗಳ ಮೂಲಕ 4 ತಮ್ಮ ಪ್ರಮುಖ ಶಿಷ್ಯರಿಂದ ಸ್ಥಾಪಿಸಿ ಹಲವರ ಮೂಲಕವಾಗಿ ಬೆಳೆಸಿ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಈಗ ಯೋಚಿಸಿ, ಸನಾತನವೂ ವೈದಿಕವೂ ಆಗಿದೆ. ಹೀಗಂದ ಕೂಡಲೇ ಮತ್ತೆ ಪುನಃ ಜಪ ತಪ ಪೂಜೆ ಪುನಸ್ಕಾರ ಹವನ ಮೊದಲಾದ ಕರ್ಮಾನುಷ್ಠಾನ ಮಾತ್ರ ವೈದಿಕ ಧರ್ಮ ಎಂದು ತಪ್ಪು ತಿಳಿಯುತ್ತಾರೆ. ಅದು ಕೂಡ ಅವಿದ್ಯೆಯೇ. ಯಥಾರ್ಥದಲ್ಲಿ ವೈದಿಕ ಎನ್ನುವುದು ಅಷ್ಟರಲ್ಲೇ ಇಲ್ಲ. ಮತ್ತು ಈಗ ಹೇಳಿದ ಕರ್ಮಾನುಷ್ಠಾನವೂ ಕೂಡ ಸನಾತನ ಧರ್ಮದ ದರ್ಶನಗಳ ಒಂದು ಭಾಗ ಮಾತ್ರ, ಅಂದರೆ ಒಂದು ಹಾದಿ. ಅವನ್ನು ಒಳಗೊಂಡು ಮತ್ತು ಅವನ್ನು ಮೀರಿ ವೇದಾಂತದ ವಿಚಾರದಲ್ಲಿ ಮನಸ್ಸು ಮಗ್ನವಾದರೆ ಜ್ಞಾನ ಸಾಧನೆ ಕಷ್ಟ ಅಲ್ಲ ಅಂತಂದವರು ಶಂಕರಾಚಾರ್ಯರು. ಈ ಕಾರಣಕ್ಕೆ ಅವರಿಗೆ ಸರ್ವಜ್ಞ ಪೀಠವನ್ನೇರಲು ಸಾಧ್ಯವಾಯಿತು. ಏನಿದು ಸರ್ವಜ್ಞ ಪೀಠ? ಎಲ್ಲವನ್ನೂ ಬಲ್ಲವನೇ ಸರ್ವಜ್ಞ. ಅದಕ್ಕೊಂದು ಪೀಠವಿದೆಯೇ? ಹೌದು, ಪ್ರಾಚೀನ ಭಾರತದ ಶಿಖರವಾದ ಕಾಶ್ಮೀರ ದೇಶದಲ್ಲಿತ್ತು. ಎಲ್ಲ ದಿಕ್ಕಿನಿಂದಲೂ ಬಂದಂತಹ ವಿದ್ವಾಂಸರು ಕಾಶ್ಮೀರದಲ್ಲಿ ತಮ್ಮ ವಿದ್ಯಾ ಸಾಮರ್ಥ್ಯ ಪ್ರದರ್ಶಿಸಿದರೂ ಸರ್ವಜ್ಞ ಪೀಠವನ್ನೇರಲು ಯಾರೂ ಶಕ್ತರಾಗಿರಲಿಲ್ಲ. ಅದರಲ್ಲೂ ದಕ್ಷಿಣ ದೇಶದ ಯಾರೊಬ್ಬನೂ ಆವರೆಗೆ ಜ್ಞಾನದ ಎತ್ತರವನ್ನು ಏರದ ಕಾರಣ ಕಾಶ್ಮೀರದ ಶಾರದಾ ಪೀಠದ ದಕ್ಷಿಣ ದ್ವಾರವೇ ಅಂದಿನವರೆಗೆ ತೆರೆದಿರಲಿಲ್ವಂತೆ. ಆಗ ಬಂದವರೇ ಆದಿಶಂಕರರು. ದೇಶಾದ್ಯಂತ ವಿವಿಧ ಪಂಥಗಳ ವಿದ್ವಾಂಸರನ್ನ ವಾದದಲ್ಲಿ ಗೆದ್ದು ಭಾರತ ಪರ್ಯಟನೆ ನಡೆಸುತ್ತಾ
ಪರಮ ಪರೀಕ್ಷೆಯಾಗಿ ಕಾಶ್ಮೀರದ ಪಂಡಿತ ಮಂಡಲವನ್ನೂ ಮಣಿಸಿ ಶಾರದಾ ಪೀಠದ ದಕ್ಷಿಣ ದ್ವಾರವನ್ನು ತೆರೆಯಿಸಿ ಒಳ ಪ್ರವೇಶಿಸಿದರು. ಸರ್ವಜ್ಞ ಪೀಠವನ್ನೇರಿ ಜಗತ್ತಿಗೇ ಗುರುವಾದರು. ಅದರಲ್ಲೂ ಶ್ರೀರಾಮಚಂದ್ರರನ್ನು ಬಿಟ್ಟರೆ ಇಡೀ ಭಾರತವನ್ನು ಆಳಿದ ಮತ್ತೋರ್ವ ಮಹಾಪುರುಷ ಶಂಕರರನ್ನು ಹೊರತುಪಡಿಸಿ ಬೇರೊಬ್ಬನಿಲ್ಲ. ಶಂಕರರು ಕ್ಷಾತ್ರ ಕುಲದಲ್ಲಿ ಹುಟ್ಟಲಿಲ್ಲ ನಿಜ, ಸನ್ಯಾಸಿಯಾಗಿದ್ದುಕೊಂಡೇ ಭಾರತ ಸಮಗ್ರತೆಯನ್ನು ಸಾಧಿಸಿದ ಸಾರ್ವಭೌಮರು. ನಮ್ಮಲ್ಲಿ ರೂಢಿಗೆ ಕೆಲವರು ಅನ್ನೋರಿದ್ದಾರೆ, ಸರ್ವಸಂಗ ಪರಿತ್ಯಾಗಿ ಏಕೆ ಬೇಕು ಲೋಕರಗಳೇ, ಮೂಗು ಮುಚ್ಚಿಕೊಂಡು ಕುಳಿತಿರಬಾರದೆ ಅನ್ನುವಂತಹ ಕುಹಕ. ಇದಕ್ಕೂ ಉತ್ತರ ಇದೆ. ಸರ್ವಸಂಗ ಪರಿತ್ಯಾಗಿಯೇ ಲೋಕಕ್ಕೆ ಹೆಚ್ಚು ಆಪ್ತ. ಏಕೆಂದರೆ ಯೋಗಶಾಸ್ತ್ರದಲ್ಲಿ ಸಮಾಧಿ ಸ್ಥಿತಿ ಅತ್ಯುನ್ನತವಾದದ್ದು. ಅದನ್ನು ಪಡೆದವರು ಜೀವನ್ಮುಕ್ತರಾಗಿ ಬಿಡ್ತಾರೆ. ಸಮಾಧಿ ಸ್ಥಿತಿಯ ಪರಿಪೂರ್ಣ ಅನುಭವವನ್ನು ಪಡೆದು ಲೋಕದ ಕ್ಷೇಮಕ್ಕಾಗಿ ಅನುಗ್ರಹ ರೂಪದಿಂದ ಬಹಿರ್ಮುಖರಾಗುವರಿದ್ದರೆ ಅವರ ಸಂಕಲ್ಪ ಶಕ್ತಿ ಎಷ್ಟಿರಬೇಡ. ನಾ ಮಮ, ಈ ಫಲ ನನಗೆ ಸೇರಿದ್ದಲ್ಲ ಎಂದುಕೊಂಡೇ ಕೆಲಸಕ್ಕಿಳಿಯುವಂಥವರು. ಅಂಥವರ ಧ್ಯೇಯ ವೈಯಕ್ತಿಕ ಸಾಧನೆ ಒಂದೇ ಅಲ್ಲ, ಲೋಕದ ಕ್ಷೇಮವೇ ಆಗಿರುತ್ತದೆ. ಅವರ ಜೀವ ಲೋಕಕ್ಕೆ ಬೆಳಕು. ಹಾಗಾಗಿ ಎಲ್ಲ ದರ್ಶನಗಳ ಪಾಲಕರು ಕೂಡ ಶಂಕರಾಚಾರ್ಯರ ಶಿಷ್ಯ ಪರಂಪರೆಯನ್ನು ಶಂಕರಾಚಾರ್ಯರೆಂದೇ ಪೂಜಿಸ್ತಾರೆ. ಅವೈದಿಕವೆನಿಸುವ ಮತಗಳು ಅಂದರೆ ವೇದ ಮೂಲವಾಗಿರದೇ ಇದ್ದ ಚಾರ್ವಾಕ ಮತಗಳ ಪಾಲಕರೂ ಕೂಡ ಶಂಕರಾಚಾರ್ಯರನ್ನು ಅಸಡ್ಡೆ ಮಾಡುವುದಿಲ್ಲ. ಹಾಗೆ ನೋಡಿದರೆ ಶಂಕರಾಚಾರ್ಯರು ಅವೈದಿಕ ಮತಗಳನ್ನು ದೂಷಿಸುವುದೋ ಅಥವಾ ಅವನ್ನು ನಾಶ ಮಾಡಲೆಂದೇ ಮುನ್ನಡಿ ಇಟ್ಟರು ಎಂಬ ಮಾತಿನಲ್ಲಿ ನನಗೆ ಸತ್ಯ ಕಾಣುವುದಿಲ್ಲ. ಬದಲಾಗಿ ಶಂಕರರು ಮಾಡಿದ್ದು ಅವಿದ್ಯೆಯ ನಾಶಕ್ಕೆ ಪ್ರಯತ್ನ, ಸನಾತನ ಧರ್ಮದ ಉಜ್ಜೀವನಕ್ಕೆ ಪ್ರಯತ್ನ. ಸಹಜವಾಗಿ ಅವರ ಜ್ಞಾನ ಪ್ರಕಾಶಕ್ಕೆ ಆವರೆಗೂ ಭಾರತವನ್ನು ಅಡರಿಕೊಂಡಿದ್ದಂತಹ ಅವಿದ್ಯೆಗಳು, ಅವೈದಿಕ ಪಂಥಗಳು ಮರೆಗೆ ಸೆರೆದವು. ಅದರಲ್ಲೂ ಮುಖ್ಯವಾಗಿ ಸನ್ಯಾಸಿಯಾಗುವ ಹೆಸರಿನಲ್ಲಿ ಸ್ವೇಚ್ಛೆಯಿಂದ ವರ್ತಿಸ್ತಾ ಜೀವನದ ಜವಾಬ್ದಾರಿಯನ್ನು ಪೂರೈಸದೆ ಗೃಹಸ್ಥ ಧರ್ಮದಿಂದ ದೂರ ಸಾಗಿ ಪರಪೀಡಕರಾಗುತ್ತಿದ್ದ ಅವೈದಿಕರಿಗೆ ಶಂಕರಾಚಾರ್ಯರು ಮದ್ದರೆದರು. ಈ ಕೆಲಸ ಇಂದಿಗೂ ಭಾರತಕ್ಕೆ ಬೇಕು. ಆ ಮೂಲಕ ಭಾರತದ ಸಂಸ್ಕೃತಿ ಜೀವನದ ರಕ್ಷಣೆಗೆ ನಾವು ಸದಾ ಕಟಿಬದ್ಧರಾಗಬೇಕು ಎಂದು ನನಗನ್ನಿಸುತ್ತದೆ. ಮತ್ತು ಇದೇ ಕಾರಣದಿಂದ ಶಂಕರರು ಎಂದಿಗೂ ಪ್ರಸ್ತುತರಾಗುತ್ತಲೇ ಇರುತ್ತಾರೆ. ಶಂಕರೋತಿ ಇತಿ ಶಂಕರಃ. ಅವರು ಧರ್ಮ ಪ್ರಚಾರಕರಷ್ಟೇ ಅಲ್ಲ, ದಾರ್ಶನಿಕರು. ಧರ್ಮಗುರುವಷ್ಟೇ ಅಲ್ಲ, ಧರ್ಮ ಸ್ಥಾಪಕರು. ಸನ್ಯಾಸಿಯಷ್ಟೇ ಅಲ್ಲ, ವಿಭೂತಿ ಪುರುಷರು. ಅದ್ವೈತ ಎನ್ನುವುದು ಪಂಥವಲ್ಲ, ಅದು ಸನಾತನ ಧರ್ಮದ ಅಸ್ಮಿತೆ. ಈ ಅವಿನಾಶಿಯಾದ ಧರ್ಮವೇ ವಿಶ್ವದ ಬೆಳಕು. ಅದನ್ನು ಹೊತ್ತ ಭಾರತ ವಿಶ್ವಕ್ಕೆ ಗುರು. ಅರ್ಥ ಮಾಡಿಸಿಕೊಟ್ಟ ಆಚಾರ್ಯರು ವಿಶ್ವಗುರು. ಅವರು ಲೋಕಶಂಕರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇದುವರೆಗೆ ಬೆಂಗಳೂರಿನ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಸಂಪಾದಕರು, ಪ್ರಕಾಶಕರು, ನಿರ್ದೇಶಕರೂ ಆದ ಡಾಕ್ಟರ್ BN ಮನೋರಮಾ ಅವರಿಂದ ಸಂಶೋಧನಾಪೂರ್ವಕ ಮಾತುಗಳನ್ನು ಕೇಳಿದಿರಿ. ಇದಾಗಿತ್ತು ಶ್ರೀ ಶಂಕರ ಜಯಂತಿಯ ಸಂದರ್ಭದಲ್ಲಿನ ವಿಶೇಷ ಹೊಂಗಿರಣ. ನಿಷ್ಕಲ್ಮಶವಾಗಿ ಧರ್ಮದ ಉಳಿವಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಆದಿಯಿಂದ ಅಂತ್ಯದವರೆಗೂ ಕೈಂಕರ್ಯಗೊಂಡ ಶ್ರೀ ಶಂಕರ ಭಗವತ್ಪಾದರ ಆಶಯಗಳು ಇಂದಿನ ದಿನಮಾನದಲ್ಲೂ ಪೂರ್ಣತೆ ಹೊಂದಲು ನಾವುಗಳೆಲ್ಲ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿ ಮುಂದುವರಿಯಬೇಕಿದೆ. ಮತ್ತೆ ಮುಂದಿನ ಪೀಳಿಗೆಗೂ ಕೊಂಡೊಯ್ಯಬೇಕಿದೆ. ಶಂಕರ ಭಗವತ್ಪಾದರ ಶ್ರಮ ಅಜರಾಮರವಾಗಬೇಕಿದೆ. ಶ್ರೀ ಶಂಕರ ಭಗವತ್ಪಾದರ ತತ್ವಾದರ್ಶಗಳ ಹೊಂಗಿರಣದ ಬೆಳಕು ಸರ್ವರ ಮೇಲಿರಲಿ, ಎಲ್ಲರಿಗೂ ಸನ್ಮಂಗಳವಾಗಲಿ ಎಂಬ ಆಶಯದೊಂದಿಗೆ ಇವತ್ತಿನ ಹೊಂಗಿರಣ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಸಂದರ್ಭದಲ್ಲಿ ವಿಶೇಷ ಹೊಂಗಿರಣ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.